ಇಡೀ ಸ್ವಾಮಿ ನಮ್ಗೆ ತಲೆ ಅವೆಲ್ಲ ಗೊತ್ತಿಲ್ಲ. ಮನೆಯಿಂದ ಈಚೆಗ್ ಬಾ. ಇಲ್ಲ ಅಂತ ಅಂದ್ರೆ ಒಂದು ನನ್ನ ನಾಲ್ಗೆ ಮೇಲೆ ಮಚ್ಚೆ ಐತೆ, ಅದೆಲ್ಲ ಸುಳ್ಳಾಗ್ಬಿಡು ನೋಡು. ಆದ್ರ ಹುಟ್ಟಿಸಿದ್ದೇವ್ರು ಹುಲ್ ತಿನ್ಸಲ್ಲ. ಹಂಗಂತ ಉಡ್ಸಿದ್ದೇವ್ರು ಹುಲ್ ತಿನ್ಸಲ್ವ ಅನ್ಬಿಟ್ಟೆ ನೀನು ಕೆಲ್ಸಕ್ಕೆ ಏನು ಹೋಗ್ಬೇಡ, ಮನೆಯೊಳಗೆ ಕೂತ್ಕೊಳಪ್ಪ. ದೇವ್ರು ನೋಡೋಣ, ನಿಮ್ ಮನೆ ಸೀಟ್ ಒಳಗಾಸಿಂದ ದೇವ್ರು ಉದುರಿಸ್ತಾನ? ಅನ್ನ ಸಾರು ಇಟ್ಟು ಎಲ್ಲ ಏನೋ ಇಷ್ಟ ಕಷ್ಟ ಆರಂಭ ಐತಿ ದೇವ್ರು. ನಿನಗ್ ಗೊತ್ತೈತೆ ನೀನ್ ಏನ್ ಆರಂಭ ಮಾಡ್ತೀಯ ಏನ್ ಬಿಡ್ತೀಯ ನನ್ಗೆ ಗೊತ್ತೈತೆ. ನಾನ್ ಹೇಳ್ತಿರೋದು ಉಡ್ಸಿದ್ ದೇವ್ರು ಹುಲ್ ಮೇಸಲ್ವ ಅಂತ ಕೇಳ್ದಲ್ಲ. ರಾಗಿ ಕೊಡ್ತಾರೆ. ನಾನ್ ಕೇಳ್ತಿರೋದೇನ್ ಗೊತ್ತಾ, ನೀನು ಉಡ್ಸಿದ್ ದೇವ್ರು ಹುಲ್ ಮೇಸಲ್ ಅಂತ ಕೇಳಿದ್ರೆ ಕೆಲ್ಸಕ್ಕೆ ಹೋಗ್ದೇನೆ ಮನೆಯೊಳಗೆ ಕೂತ್ಕೋ, ಅವು ಒಲೆ ಹಚ್ಚಿ ನಿಮ್ಮ ಅಕ್ಕಂಗೆ ಹೇಳು ಏನು ಮಾಡ್ಬೇಡ ಅಂತ. ನೋಡೋಣ ದೇವ್ರು ಹುಟ್ಟಿಸಿದ್ದವನಲ್ಲಪ್ಪ, ಹುಲ್ ಮೇಸ ಇರ್ತಾನಲ್ಲಪ್ಪ. ಕೊನೆಗೆಲ್ಲ ನಾವು ನಿನ್ನಂತರ ಯಾರೋ ಹೇಳಿದ್ದು ನಮ್ಗೆ, ನಾವೇನು ಇದು ಯಾರೋ ಸ್ಕೂಲಾಗ ಹೋಗಿ ಪಾಠ ಕಲ್ತ್ಕೊಂಡ್ ಬಂದಿದ್ವಿ. ಯಾರೋ ಹಿಂಗೆ ಹೇಳುವಾಗ ಹೇಳಿರೋದು ನಾವು ಕೇಳಿಸ್ಕೊಂಡ್ರದು. ಹುಟ್ಟಿದ್ಮೇಲೆ ಅದೇನೋ ಹುಟ್ಟಿದ್ಮೇಲೆ ಅದೇನೋ ಮರ್ತೇ ಹೋದದು. ಅಲ್ಲ ಕಣೋ, ಈಗ ನಾವು ಕೆಲ್ಸಕ್ಕೆ ಹೋಗ್ದೇನೆ ಒಲೆ ಹಚ್ಚದೇನೆ ಮಾಡ್ದೇನೆ ಇದ್ದು ಮನೆ ಕೂತ್ಕೊಂಡು ಊಟ ಕೊಡಪ್ಪ ಅಂದ್ರೆ ದೇವ್ರು ಇಟ್ಟು ಅನ್ನ ಸಾರು ಸೀಟಡೆಯಿಂದ ನಿಮ್ ಮನೆಯಿಂದ ಉದುರಿಸ್ತಾನ ಏನ? ಮಾತ್ರೆ ಎಲ್ಲವಲ್ಲ ಮಗ, ಅಲೋ ಮಾತ್ರೆ ತಲೆ ಹೊಡ್ತು. ಆ ಅಕ್ಕಯ್ಯಂಗೆ ಯಾಕೋ ಎಬ್ರಿಸ್ತಿದ್ಯಾ? ಆ ಅಕ್ಕಯ್ಯ ಪಾಪ ಮನೆ ಕಂಡೈತ ನಾವು ವ್ಯಾಪಾರ ಮಾಡಿ ತಿರುಗ್ತಿರ್ತೀರ, ಬೆಳಗ್ಗೆ ಎದ್ದು ಹುಡ್ಕೊಂಡ್ ತಿನ್ನೋಗೋ ಮಾತ್ರೆನಾ. ಇವ್ರು ಅಮ್ಮನಾಡ ಇನ್ನೊಂದು ಮಕ್ಳಿಗೆ ಬಂದ್ರದ ನಮ್ಮ ಅಪ್ಪ ಅಮ್ಮನೇ ಎಂದು ಹೇಳಿಲ್ಲ. ಎಲ್ಲಾನು ಇದು ಒಂದ್ ಬುದ್ಧಿನ ನಿಮ್ಮ ಅಪ್ಪ ಸತ್ತೋಗಿ ನಿಮ್ಮ ಅಪ್ಪ ಸತ್ತೋಗಿ ಎಷ್ಟು ವರ್ಷ ಆಯ್ತಲ್ಲ ಅವನು, ಈಗೆಲ್ಲಿ ಹೇಳಕ್ ಬತ್ತಾನ ಅವನು? ಮತ್ತೆ ನಮ್ಮ ಇದು ನನ್ನ ಇಷ್ಟ, ನಾನು ಹೆಂಗನ ಇರ್ತೀನಿ ಅದನ್ನ ಹೇಳ್ಬಿಟ್ಟು ಗಲಾಟೆ ಮನೆಗೆ ಅವ್ರಿಗೊಂದು ಇವ್ರಿಗೊಂದು ಹೇಳಿ ಗಲಾಟೆ ತಂದಿರ್ತೀನಿ ನೀನು. ನಾನ್ ಯಾರಿಗೂ ಹೇಳಿಲ್ಲ ಕಣಲ್ಲೇ, ನೀನ್ ಹೇಳಿದ್ದು ಸೂರ್ಯನ್ ನೋಡು ಅಂತ. ಸೂರ್ಯ ಎಲ್ಲಿ ನಿಂತ್ಕೊಂಡ್ರೆ ಹತ್ರಗೆ? ಅಯ್ಯೋ ಇವ್ ನಮ್ಮ 150 ಸಲ ಹೇಳಿದಲ್ಲ, ಮ್ಯಾಗಡಿಕ್ ನೋಡ್ರಿ ಇದು ವಾಂತಿ ಕಮ್ಮಿ ಆಗುತ್ತೆ ಅನ್ನಕ್ ಹೋಗಿ ಹಂಗಂತೆ ನಾನು. ಇಲ್ಲ ಕಣ, ನೀನು ಮ್ಯಾಗಡಿಕ್ ನೋಡು ಅಂತ ಅಂದಿಲ್ಲ ಕಣ. ನೋಡು ನಿಮ್ ಮನೆ ಮುಂದೆ ಮಾರಮ್ಮ ಐತೆ, ಮಾರಮ್ಮ ಸೊತ್ತೋಗ್ಲಿ ಏನಂದೆ ಗೊತ್ತಾ? ಮರ್ಯಾದೆ ಕೊಟ್ಟು ಮಾತಾಡು, ವಯಸ್ಸಿಗೆ ಬೆಲೆ ಕೊಟ್ಟು ಮಾತಾಡು, ಹೋಗಬಾರ ಅಂತ ಅನ್ಬೇಡ್ರಿ. ನೀನು ನನಗಿಂತ ದೊಡ್ಡವನ ಚಿಕ್ಕವನ? ಯಾರನ್ನಾಗ್ಲಿ ಒಂದ್ ಬೆಲೆ ಕೊಟ್ಟು ಬೆಲೆ ತಗೊಳ್ರಿ. ಆಯ್ತಣ್ಣ. ಇದು ಡೂ ರೆಸ್ಪೆಕ್ಟ್ ಗಿವ್ ರೆಸ್ಪೆಕ್ಟ್. ಲೈ ತಾಯಿನ ಇಂಗ್ಲಿಷ್ ಬರ್ದಿದ್ರು ಮಾತಾಡಿದೆ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಆ ತರ ಹೇಳ್ಬೇಕು. ನೀನ್ ನನ್ನ ಮಗ ಇಂಗ್ಲಿಷ್ ಬರಲ್ಲ, ಓದಿರೋದ್ 4ನೇ ಕ್ಲಾಸು. ನಮ್ಮ ಮೊಬೈಲಾಗೆ ನಂಬರ್ ಬಂದ್ರೆ ಗೊತ್ತಾಗಲ್ಲ ನಿನ್ಗೆ, ಒಂದ್ ನಂಬರ್ ಆ್ಯಡ್ ಮಾಡ್ಕೊಳಕ್ ಬರಲ್ಲ. ಯಾವ್ದೋ ಯಾವಳ್ತಾವ ಮೊಬೈಲ್ ದುಡ್ಡು ಇಸ್ಕೊಂಡ್ ಮೊಬೈಲ್ ತಗೊಂಡ್ ಅದೊಂದು ಸ್ಕ್ರೀನ್ ಟೆಸ್ಟ್ ತಗೊಂತೀಯ, ಇಂಗ್ಲಿಷ್ ಮಾತಾಡಕ್ ಹೋಗ್ತೀಯ? ನಿನ್ಗೆ ಅಂತಲ್ಲ ನಾನು ಮಾತಾಡ್ಕೊಂತ ಅದನ್ನ ತೆಗಿ. ನಿನ್ಗೇನಾಗ್ಬೇಕ್ರೆ ನಿಂಗೆ ಕನ್ನಡನೇ ಬರಲ್ಲ ಸರಿಗೆ. ಯಾರೋ ಹಿಂಗ್ ಮಾತಾಡಿರೋದು ನಾವು ಕೇಳಿಸ್ಕೊಂಡ್ ಹೇಳಿರೋದೇನ್ ನಾವೇನು ಹುಟ್ಟೋಳೆ ಕಲ್ತ್ಕೊಂಡ್ ಬಂದಿದ್ವು. ಮತ್ತೀಗ ಮಾತಾಡಕ್ ಹೋಗಿದ್ದೆ ನೀನು. ನನಗೆ ಡೊನೇಷನ್ ಕೊಟ್ಟು ಪಾಠ ಹೇಳ್ಕೊಡಕ್ ನೀನ್ ಮೇಷ್ಟ್ರ? ತಡಿಯೋ, ಯಾರೋ ಏನಂತ ಹೇಳ್ಕೊಟ್ಟಾರಪ್ಪ, ಲೆಟ್ರಿನ್ಗೆ ಹೋದ್ಮೇಲೆ ತೊಳ್ಕೊಬೇಕು ಅಂತ ಹೇಳ್ಕೊಟ್ಟವ್ರೆ. ತೊಳ್ಕೊಂಡ್ ಆಮೇಲೆ ಹೋಗು ಅಂತ ಏನೋ ಹೇಳ್ಕೊಟ್ಟಾರ. ನಿನ್ನೊಂಥರ ಏನ್ ಮಾಡ್ತಾರ ಹೇಳು? ಮೊದ್ಲೇ ಈಗ ಏನ್ ಮಾಡ್ತದಂತೆ ಗೊತ್ತಾ? ಒಬ್ಬ ನಿನ್ನಂತ ಬುದ್ಧಿವಂತ ಏನೋ. ಹಲೋ ಸ್ವಾಮಿ ಪರಮಾತ್ಮ ನರಸಿಂಹ, ನಿನ್ನಂತ ಬುದ್ಧಿವಂತ ಯಾರೋ ಲೆಟ್ರಿನ್ಗೆ ಹೋಗೋ ದಿವಸ ಚೆಂಬಲ್ ನೀರ್ ತಗೊಂಡು ಇದು ಪಿಕ್ಕದಿಂದ ಮ್ಯಾಗಡೆಗೆ ಏನ ಮಾತಾಡು, ಕೆಳಗಡೆಗೆ ಹೋದ್ ನನಗೆ ನೋಡು ಸರಿ ಹೋಗಲ್ಲ, ನಾನು ಹೇಳಿದ್ದೀನಿ. ಆಯ್ತು ಬಿಡು ಅದನ್ನ. ನಮ್ಮ ಮನೆಯಾಳ ನನ್ನ ಮಗ ಅವನ ಜಲ್ಡೆ ಫೋನ್ ಮಾಡಿ ಇವತ್ತಿನವರೆಗೆ ಊಟ ಅಂತ ತಿಂದಿಲ್ಲ ನಾನು. ಯಾತ ಅವಕ್ಕ ನಗ್ತಾ ಇತ್ತವಕ್ಕಯ್ಯ? ಯಾರು ನಗ್ತಿರೋದು? ನಮ್ಮ ಮಗನೇನ್ರು. ಮಗನೇನ್ರು? ಯಾರು? ಮದ್ವೆನೇ ಯಾವಾಗ ಮಾಡ್ದಲ್ಲ ಮಗನ್ಗೆ? ನಮ್ಮ ದೊಡ್ಡಪ್ಪರ ಮಗನ ನಮ್ಮ ದೊಡ್ಡಣ್ಣನ ಮಗನ ಹೆಂಡತಿ. ಅವ ಅಕ್ಕ ಊರಿಂದ ಬಂದೈತಾ? ನೀವು
ಇಲ್ಲೇ ಇಲ್ಲೇ ಮನೆ ಕಾಣದು. ಇಲ್ಲೇ ಮನೆ ಕಣದ? ಅವ್ರ ಹೆಸರಿನಾಗ ಡ್ಯೂಟಿ ಹೋಗ್ತಾರೆ. ಇದು ಎಂತದು ಇದು ಎಂತದು ವಾಹಿನಿ ಪೈಪ್ ಫ್ಯಾಕ್ಟ್ರಿ. ವಾಗಿನಿ ಪೈಪ್ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಅಲ್ಲಿ ಇದ್ರ ಹತ್ರ ಸೋಮನಾಥನ ದೇವಸ್ಥಾನದ ಹತ್ರ, ಇದು ಹ್ಯಾಂಡ್ ಪೋಸ್ಟ್ ಹತ್ರ. ನೀನ್ ಮತ್ತೆ ಹೆಂಗಸರು ಮನೆ ಕಂಡಿರ್ತಾವ, ಊಸ್ ಬಿಟ್ಕೊಂಡು ಅಲ್ಲೇ ಮನೆ ಕಂಡಿದ್ಯಾನೋ? ಏನ್ರಿ ನೀವು ಬಾಳ ಮಾತು. ಇನ್ನು ನಿಮ್ ಮನೆ ಒಳಗೆ ಬಂದ್ ನಿನ್ ಬಾಯಿ ಒಳಗೆ ಕೂಸ್ಬಿಟ್ಟಿದ್ನ. ಹೆಣ್ಮಕ್ಳು ಮನೆ ಕಂಡಿರ್ತಾವ, ಮನೆ ಕಂಡಿದ್ಯಾನೋ? ಆ ಪಂಚೆ ಬಿಡಿ ಹಾಕೊಂಡ್ ಮನೆ ಕಂಡ್ತೀಯ, ಅರ್ಧ ರಾತ್ರಿ ಅದೆಲ್ಲ ಮೇಕ್ ಎತ್ಕೊಂಡಿರ್ತದೆ, ಎಲ್ಲ ನೋಡ್ಕೊಂಡು ಓಡಾಡ್ಲಿ ಅಂತ. ಅಮ್ಮನ ನಮ್ ಹೆಂಗಸರಿಗೆ ಗೊತ್ತಿಲ್ವಲ್ಲ ಎಲ್ಲ ಪೂರ್ತಿ ನೀನ್ ಹೇಳ್ತೀಯಲ್ಲ. ಹಂಗಾದ್ರೆ ನನ್ ನೆಂಟ್ರ ನೀನು? ಅಲ್ಲ ಕಣೋ, ಅಣ್ಣನ್ ಮಗಳು ಅಂತೆ, ಮಗಳಿದ್ದಂಗ ಅಲ್ವನೋ? ಅಣ್ಣನ ಮಗಳು ಅಂತ ಅಂದ್ರೆ ಅದಕ್ಕೆ ಇಷ್ಟೊತ್ನಾಗ ನಾನು ಒಂದ ಮಾಡಂಗಾಗುತ್ತೆ ಅಂತ ನೀರೇ ಕುಡಿಯಲ್ಲ ಗೊತ್ತಾ? ಹೋಗೋ ಕಾಲಪಾಲ, ನಮ್ಮ ಚಿಕ್ಕ ಮನೆ ಕಾಲಪಾಲ ತಗೊಳ್ತವೆ ಅಂತ. ಪಂಚೆ ಉಟ್ಕೊಂಡ ಒಮ್ದಿರತ್ತ ಮನೆ ಕಂತಿಯಲ್ಲ, ಅರ್ಧ ರಾತ್ರಿಗೆಲ್ಲ ಬಿಚ್ಕೊಂಡ್ ಅದೆಲ್ಲ ಇದಾಗಿ ಎಲ್ಲ ಮೇಕೆ ಅವ್ರು ನೋಡ್ಕೊಂಡು ಬೆಳಗ್ಗೆ ನೀನ್ ದರ್ಶನ ಮಾಡ್ಬೇಕನ? ಅಯ್ಯೋ ಅಮ್ಮನ, ಇದೆಂತ ಅಲ್ಲ. ನಮ್ಗೇನು ಏನು ಇದು ಹುಚ್ಚಲ್ ಮಕ್ಳ ನಾವು? ನೀನ್ ಹುಚ್ಚನೆ ಅಲ್ವನ? ಮೊದ್ಲು ಕುಡ್ದು ಚರಂಟ್ ಪರಂಡೆಗೆಲ್ಲ ಮನೆ ಕಂತಿದಲ್ಲೋ. ಇಷ್ಟು ಆತ ನನ್ಗೆ ಹುಚ್ಚಾಸ್ಪತ್ರೆಗೆ ಸೇರ್ಸಾಕಿ ನೀನ್ ಯಾಕೆ ಹಿಂಗ್ ತಲೆ ತಿಂತ ಇದ್ದೆ ಅಂತ. ನೀನ್ ಯಾರು? ನಾನ್ ಯಾರು ಹೇಳು? ಕುಡ್ದು ಬಿಡ್ತಾರೆ, ಲೆಕ್ಕದಷ್ಟು ಕುಡ್ದು ಬಿಟ್ಟು ಯಾರಿಗ ತಲೆ ತಿನ್ಕೊಂಡ್ ಕಾಣೋದು. ಲೇ ನರಸಿಂಹ, ನರಸಿಂಹ ಗುಂಜಿಕವು ಮಧ್ಯಾಹ್ನ, ನೆನ್ನೆ ಮಧ್ಯಾಹ್ನ, ಇವತ್ ಮಧ್ಯಾಹ್ನ ಅಲ್ಲ, 5 ರೂಪಾಯಿ ಕಮ್ಮಿ ಐತೆ ಅಂದ್ರೆ ಎಣ್ಣೆ ನೀನ್ ಏನಕ್ಕೆ ಕೊಡ್ಲಿಲ್ಲ ನನ್ಗೊಂದ್ ಪಾಕೆಟ್? ಇದು ಬೋರಾಗಲ್ಲ, ನೀರೆಲ್ಲ ಒತ್ತಿ ಕುಡಿ ಅಂತ ಕೊಡಕ್ಕೆ. ನೀನು ನಮ್ ದುಡ್ಡಾಗೆ ಮನೆ ಕಟ್ಕೊಂಡಿರೋದು, ಹಾ, ನಮ್ ದುಡ್ಡಾಗೆ ಗಾಡಿ ತಂದಿರೋದು. ನಿನ್ ಜಮೀನ್ ಮಾರ್ಕೊಟ್ಟಿದ್ದು ಅಥವಾ ಸೈಟ್ ಮಾರ್ಕೊಟ್ಟಿದ್ದು? ನಾನ್ ಕಷ್ಟಪಟ್ಟು ದುಡ್ದು ಕುಡ್ದಿಯಕ್ಕೆ ಅಲ್ವಾ ನಿಮ್ ಮನೆ ಟಿಕಾರಿಮ್ಕೊಂಡು ನಿನ್ ಜ್ಞಾನ ಮಗ ಕುಡಿಯಕ್ ಬಾ ಅಂತ ಹೇಳ್ತೀನಿ. ಟಿಕಾರಿಮ್ಕೊಂಡಿದ್ದೆ ಬೆಳಿಗ್ಗೆ ಪೊಲೀಸ್ನವ್ರಿಗೆ ಇಟ್ಕೊಡ್ತೀನಲ್ಲ ನಿನ್ನಂತ ನಾಯಿ 155 ಏನು ಇಟ್ಕೊಡವು. ಎಷ್ಟು ಬಿಟ್ಟಿದ್ಯಾ ಬಡ್ಡಿ? ಯಾಕೆ ನೀನು ನಮ್ಮ ಅಪ್ಪನ ಅಥವಾ ಏನ ನಮ್ಮ ಅನ್ಕೊಳ್ಳೋ ನಿಮ್ಮ ಅಪ್ಪನೇ ಅನ್ಕೊಳ್ಳೋ. ನಮ್ಮ ಅಪ್ಪನೇ ಅಂದು ಒಂದು ನಾನು ಕೇಳಿಲ್ಲ. ಈಗ ನಿಂಗೆ ಹೆಂಗೋ ನಿಮ್ಮ ಅಪ್ಪ ಇಲ್ಲ, ನನ್ನೇ ನಮ್ಮ ಅಪ್ಪ ಅಪ್ಪ ಅನ್ನು ಅಪ್ಪ ಅಂತ ಅಂದ್ಬಿಟ್ರೆ ನಮ್ಮ ಮಗು ಕೆರ ಅಮ್ಮನ್ನ ಎಂತ ಕುಡುಕ್ ನನ್ನ ಮಗ ಮಾಡಿನ. ಈಗ ಯಜಮಾನ ನೀನ್ ಫೋನ್ ಮಾಡ್ಬೇಡಿ ಹೇಳಿದ್ದೀನಿ. ನರಸಿಂಹಜು ಬಳ್ಳಾಪುರ ಅಂತ ನಾನು. ಯಾಕೆ? ಅಲ್ಲ ನಮ್ಮ ಅಮ್ಮನ ಹೊಟ್ಟೆಲಿ ಹುಟ್ಟಿದೀನಿ ಅಂದ್ರೆ ಯಾಕೆ ಅಂತೆ. ನೀನ್ ಹುಟ್ಟಿದ ಅಥವಾ ನೀನೇ ಹುಟ್ಟಿದ್ಯಾ? ನಾನು ರಾತ್ರಿ 8:45 ಹುಟ್ಟಿದ್ದು ನಮ್ಮ ಅಮ್ಮನ ಹೊಟ್ಟೆಗೆ. 43 ವರ್ಷ ಆಯ್ತಾ? ಈಗ ಅಲ್ಲಿ 43 ವರ್ಷ. ಬೆಳಿಗ್ಗೆ ಆಯ್ತಲ್ಲ ಇವತ್ತಲ್ಲಿ, ಈಗ 8:15 ಆಗ್ತಾ ಬಂತು. ಟೈಮ್ ಅಲ್ಲ, ಹುಟ್ಟಿರೋ ಟೈಮ್ ಅಲ್ಲ, ವರ್ಷ. ವರ್ಷ. ಈಗ ರಾತ್ರಿ ಹುಟ್ಟಿದ್ಕೆ ನಮಗ್ ಬೆಳಕಾದ್ರೆ 43 ವರ್ಷ. ಅಮ್ಮನ್ ಇದು ಅಲ್ಲಿ 43 ಗಂಟೆ ಹೊತ್ತು ಆಗಿರೋದ ಅಥವಾ 43 ವರ್ಷನೇ ಆಗೋತ ನಿಂಗೆ? 43 ವರ್ಷ. ರಾತ್ರಿ 8:45ಗೆ ಹುಟ್ಟಿರೋದ್. ಏನಪ್ಪ ಈ ಕರ್ಮ. ಏನ್ ನಮ್ ಕತೆ. 43 ವರ್ಷ ಆಯ್ತು ಹುಟ್ಟಿ ಬಂದು ಒಂದು ಇದು ರಾತ್ರಿ 8:45 ಹುಟ್ಟದ್ನಾ, 9:00 ಸ್ಕೂಲಿಗೆ ಸೇರ್ಕಣ್ಣ, ತಿರ್ಗಿ 11:00 ಅಲ್ಲೇ ಕಾಲೇಜ್ ಹೊಟ್ಟದ್ನಾ, 12 ಗಂಟೆಗೆ B.Com ಕಂಪ್ಲೀಟ್ ಮಾಡದ್ನಾ, B.Com ಕಂಪ್ಲೀಟ್ ಮಾಡದ್ನಾ 12:30ಗೆ. 1 ಗಂಟೆಗೆ ನಂದು ಮದ್ವೆ ಫಿಕ್ಸ್ ಮಾಡಿದ್ರ. 1:45 ನಂದು ಮದ್ವೆ ಆಗೋಯ್ತಾ. 2 ಗಂಟೆಗೆ ನನ್ಗೆ 2 ಮಕ್ಕಳಾದ್ವಾ. ಅಯ್ಯೋ ಅಯ್ಯೋ ಅಯ್ಯೋ, ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು? ಒಂದು ನಂಗೆ ಹೇಳೋದಕ್ಕಿಂತ ಬಂದ್ಬಿಟ್ಟು ಒಂದು 7-8 ಕೆರೆನಾಗ ಹೊಡೆದೋಗ್ಬಿಡ್ತೀಯ ಬಂದು ರಪಾರ. ಇಲ್ಲ, ನಾನು ಕೆರೆ ಹಾಕೋಣಲ್ಲ ಬಿಡ್ರಿ. ಮತ್ತೆ ಏನ್ ನನ್ಗೆ ಯಾಕೆ ಹಿಂಗು ಇದು? ನಿಮ್ಮಿಂದ ನಾವೆಲ್ಲ ಆಯ್ತಲ್ಲ. ಕೊರೋನಾ ಬಂದೈತಲ್ಲ, ಖಾಲಿ ಚಪ್ಪಲಿ ಹಾಕಲ್ಲ, ನಾನು ಅಂಡರ್ವೇರ್ ಹಾಕಲ್ಲ, ಬನೀನ್ ಹಾಕಲ್ಲ, ಗೊತ್ತಾಯ್ತಾ? ಏನ್ ಹಾಕಿ ಸ್ವಾಮಿ ನಿಮ್ಕ ಎಲ್ಲ ನೀವ್ ಎಲ್ಲಿದ್ರು ಬಂದು ಇರೋದಾಗ ನಾನೇ ಬಂದ್ಬಿಟ್ಟು 3 ಕೆರೆನಾಗ ಓದಿಸಿ ಹೊಡಿಸ್ಕೊಂಡ್ ಬಂದ್ಬಿಡ್ತೀನಿ. ಯಾಕೆ ಮಾಡ್ತಾರೆ? B.Com ಮಾಡಿ ಶಾಟ ತರದು ತುನ್ನ ಉಂಡು ಇದು ಮಾಡಿ ಎಲ್ಲ ಆಗಿ ಅಲ್ಲೇ ನೆನ್ನೆ ದಿನ ಹುಟ್ಟಿ
ನಿನ್ನೆ ರಾತ್ರಿ ಹುಟ್ಟಿದ್ದು. ಹಾ. ಇದು ಬಾ ಅದೇನು ಒಡ್ಸ್ಕೊಳಂಗಿದ್ರೆ ನಮ್ಮ ಊರಿಗೆ ಬರಪ್ಪ, ಬಳ್ಳಾಪುರಕ್ಕೆ ಬರಪ್ಪ. ಸರಿ ದೇವ್ರ ನಮ್ ಮಂಜುನಾಥ್ ಸ್ವಾಮಿ ತಿರುಪತಿ ವೆಂಕಟರಮಣ ಸ್ವಾಮಿ ಜೊತೆಗೂ ಬಳ್ಳಾಪುರನೇ ನಾನು ಮಾತಾಡ್ತಾ ಇರೋದು ನರಸಿಂಹರಾಜ್. ಸೊ ನೀನ್ ತಿರುಪತಿಗೆ ಅರ್ಧ ಬರ್ಧ ಬೆಟ್ಟ ಹತ್ತು ಬಂದಿರೋದು ನನಗೆ ಗೊತ್ತಿಲ್ವನಪ್ಪ. ಹಾ ಮತ್ತೀಗ ನಾನು ನರಸಿಂಹರಾಜ ಕಂಡ್ರಿ ಬಳ್ಳಾಪುರನ ಪೂರ್ತಿ ಎತ್ತಿದ್ದೀನಿ. ನೀನ್ ಡೂಪ್ಲಿಕೇಟ್ ನರಸಿಂಹರಾಜ, ನಾನು ಪೂರ್ತಿ ಎತ್ತಿದ್ದೀನಲ್ಲ. ನರಸಿಂಹರಾಜ ನಾನು ಅದನ್ನ ಕಟ್ಕೊಂಡು ನಮ್ಗೆ ಸ್ವಾಮಿ ಅಲ್ಲೇ ನಮ್ದು ಜೀವ ತಣ್ಣಗಾಗೋ ಐತಿ. ಅದೆಂತದು ಅಲ್ಲ ಜೀವ ಸುಸ್ತಾಗೋ ಐತಿ ಮದುವೆ ಮಾಡಿ. ನಮ್ಗೆ ಇದು ರೇಗಿಸ್ಬೇಡಿ ನನಗೆ. ನಿನ್ನ ಮದುವೆ ಆಯ್ತಾ ಅಣ್ಣ ತಿರ್ಗಾ? ಹ್ಞೂ ಮತ್ತೆ ಮದುವೆಗೆ ಬಂದು ಮಕ್ಕಳು ಬರ್ತೀವಿ 3 ಸಲ ನಾನು ಮೊಮ್ಮಕ್ಳು ಕಾಣ ಓಡಾಯಿಸ್ನಾಗೆ. ಅಲ್ಲಣ್ಣ ಮದ್ವೆ ನಿಂದಾಯ್ತಾ ಅಂದಿದ್ದು, ನೀನ್ ಯಾಕೆ ಒಳ್ಳೆ ಉಚ್ಚನಾಗಿ ಕಡ್ದ ನಂಗೆ ಅರ್ತಿ ಬೆದ್ ಬಿದ್ದ. ಮಕ್ಕಳು ಮದುವೆ ಮಾಡಿದ್ದೀನಿ ನಾನು. ಮದುವೆ ಆಗಿಲ್ಲ ಯಾರು ನನ್ನ ಕೆರೆನಾಗೂ ಅಲ್ವಾ? ಅಣ್ಣ ಇದ್ ನೋಡಿಲ್ವ ನೀನು ಇದ್ರಾಗ ಜೀ ಕನ್ನಡದಲ್ಲಿ ಸೊಸೆದಿರು 3 ಜನ ಸೊಸೆದಿರು ಅವ್ರ ಮಾವನ್ಗೆ ಅತ್ತೆ ಹುಡುಕ್ತಾವ್ರೆ. ಅದ್ ಬರಲ್ವಾ ಯಾವ್ದದು ಸೀರಿಯಲ್ ಇನ್ನೂ ಹೊಸ್ದಾಗ್ ಬಂದಿಲ್ಲ ಅದು. ಹಿಟ್ಲರ್ ಕಲ್ಯಾಣ. ಹಿಟ್ಲರ್ ಕಲ್ಯಾಣನೋ ಶಾಟಪೆರೆ ಕಲ್ಯಾಣನೋ ನನಗೆ ಅದನ್ನ ಕಟ್ಟಿ ನಾನು ಅದಕ್ಕೆ ನಾನೇ ಮಾಡೋಣ. ಅಣ್ಣ ನೀನು ಮದುವೆ ಆಗೋಣ ಇನ್ನೊಂದು. ತಪ್ಪೇನೈತೆ? ಅಲ್ಲಲ್ಲ ಅದ್ರಲ್ಲಿ ನೀನ್ ಮದ್ವೆ ಆಗೋದ ತಪ್ಪೇನೈತೆ ಹೇಳು? ರೇ ನಮ್ಗೆ ಸ್ವಾಮಿ ಇರಾಕ್ ಮನೆ ಇಲ್ಲ, ಒದ್ಕೊಳಕ್ ರಗ್ಗಿಲ್ಲ. ಅದ್ರಾಗ ನಾವು ನಮ್ಗೆ ಯಾಕೆ ನೀವು ಆಗಂಗಿದ್ರೆ ಇನ್ನೊಂದು ಆಗ್ರಿ. ಒತ್ಕೊಳಕ್ ರಗ್ಗ ಐತೋ ಏನೈತೋ ಗೊತ್ತಿಲ್ಲ ನನ್ಗೆ. ಹಾ ಅದೈತಿ ತಾನೇ? ಓ ಇದು ಚಾಪೆ ಇದು ಒಂದು ಹಳೆ ರಗ್ಗ ನಮ್ಮ ಅಷ್ಟೇ. ಅಲ್ಲಣ್ಣ ನೀನು ರಗ್ಗ ಐತೋ ಚಾಪೆ ಐತೋ ನಂಗೆ ಗೊತ್ತಿಲ್ಲ. ಹಾ ಗಂಡಸ್ಗೆ ಏನಿರ್ಬೇಕು ಅದೈತಿ ತಾನೆ ನಿನ್ ಹತ್ರ? ಗಂಡಸ್ಗೆ ಏನಿರ್ಬೇಕು ಅದೈತಿ ತಾನೆ ನಿಂಗೆ? ಓ ಗಂಡಸೇ ನಾನು. ಅಲ್ಲ ಗಂಡಸ್ಗೆ ಏನಿರ್ಬೇಕು ಅದೈತಿ ತಾನೆ ನಿನ್ ಹತ್ರ? ಹಂಗಂದ್ರೆ ಅಲ್ಲ ಗಂಡಸು ಅಂತ ಹೆಂಗಪ್ಪ ಗೊತ್ತಾಗೋದು ಜನಗಳಿಗೆ? ಗಂಡಸು ಅಂದ್ರೆ ಹೆಣ್ಮಕ್ಳಿಗೆ ಮೀಸೆ ಬರಲ್ಲ. ಆಮೇಲೆ ಇದು ಅವ್ರಿಗೆ ಮಕ್ಳು ಬರ್ತವೆ, ಅಲ್ಲ ಮಕ್ಳಾಗ್ತವೆ, ಮರಿ ಆಗ್ತವೆ. ನಮಗೆ ಮೀಸೆ ಬರ್ತವೆ. ಗಂಡಸರಾಗಿರ್ತಾರೆ. ಈಗ ಮೀಸೆ ಈಗ ನೀ ಗಂಡಸು ಅಂತ ಗೊತ್ತಾಗ ಮೀಸೆ ಇದ್ದಾನೆ ನಿನ್ನ ಹತ್ರ? ಹೋಯ್ತೆ ಮತ್ತೆ ಇನ್ನೊಂದು ಮದ್ವೆ ಆಗಿ ಹೋಗು. ಈಗ ನಾವು ಅಚ್ಚುಕಟ್ಟಾಗಿರೋದು ನಿನಗೆ ಇಷ್ಟ ಇಲ್ವ? ಯಾರು ನೀನು ಎಷ್ಟು ಹಾಳು ಮಾಡ್ದ ನೀನು? ನಾವು ಬೇಡವಾ? ಇಷ್ಟು ದಿನ ತಗ ಒಂದು ಡ್ರಾಯರ್ ಇಲ್ದಂಗೆಲ್ಲ ಚರಂಡಿಗೆ ಸುಟ್ಟು ಹಾಕಿ ಡ್ರಾಯರ್ ಲೇಡೀಸ್ ಡ್ರಾಯರ್ ಇಕ್ಕೊಂಡು ಕಥೆಗಳು ಹರಿಶ್ಚಂದ್ರ ಕಥೆ ಆಗೋಯ್ತು ನಮ್ದು. ನೀನು ಕತೆ ಏನನ್ನ ಆಗ್ಲಪ್ಪ, ಅದು ನಿನ್ನ ಒಳ್ಳೇದಕ್ಕೆ ಆಗಿರೋದು. ನಾನ್ ಹೇಳ್ತಿರೋದು ಹೆಂಗ್ ಗೊತ್ತಾ? ಅದ್ಯಾವ್ದೋ ಇನ್ನೊಂದು ನೋಡ್ಕೊಂಡು ಮದುವೆ ಮಾಡ್ಕೊಂಡು ಆರಾಮಾಗಿರು ಊರಾಗ ಅಂತ ನಾನು ಹೇಳ್ತಿರೋದು. ಮಗನು ಸೊಸೆನು ಆಮೇಲೆ ಹಳೆಯ ಮಗ ಬಂದು ಕೆರೆನಾಗ ಉಯಿಸ್ಕ, ಆಮೇಲೆ ಊರ್ ಬಿಟ್ಟು 3 ಪಟ್ಟೆ ಇಳಿಸ್ಕೊಂಡು ಊರ್ ಬಿಟ್ಟು ಕೆರೆಗಿನ ಹಾರ ಹಾಕ್ಸ್ಕೊಂಡು ಹೋಗ್ಬೋತಾರ. ನೀವು ಯಾರೋ ದೊಡ್ಡ ಸ್ವಾಮಿಗಳು ಹೇಳ್ತಾ ಇರೋದು. ನಾನ್ ನರಸಿಂಹರಾಜ ಬಳ್ಳಾಪುರ ಕಣ. ಹಲೋ, ಎಲ್ಲಿದ್ದೀರಾ? ಶುಕ್ಲಾಂ ಭದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವವಿಘ್ನೋಪ ಶಾಂತಯೇ. ಕಂದ ಯಾರು ಸ್ವಾಮಿಗಳ? ಕಂದ ಹೇಳಿ ಸ್ವಾಮಿ. ಹೋಗಿದ್ದ ಕಾರ್ಯ ಏನಾಯ್ತು? ಏನ್ ಕಾರ್ಯ? ಇನ್ನೇನ್ ಹೋಗಿದ್ದು ಕಂದ? ಹೆಣ್ಣು ನೋಡ್ಕೊಂಡ್ ಬರಕ್ ಹೋಯ್ತು. ಏನಾಯ್ತು? ಹೆಣ್ಣು ಮುಚ್ಚೋ ಮದಾಂಧ, ಹೆಣ್ಣು ಗಂಡು ಏನಾಕೆ ನಮ್ಮ ಅಪ್ಪ ಅಮ್ಮನೆ ಮದಾಂಧ ಅಂತಿಲ್ಲ. ಈಗ ಬಿಟ್ರಿ ಬಿಟ್ಟಿಲ್ಲ. ಹೇಳಿ. ಹೆಣ್ಣು ಗಂಡು ನೀವ್ ನೋಡ್ಕೊಂಡ್ ಬರಕ್ ಹೋಗಿದ್ದು? ನೀವ್ ಹೆಣ್ಣಿನ ಕಡೆ ಅಲ್ವನೋ? ಕರೆ ನಂಗೆ ಗೊತ್ತಾಗ್ಲಿಲ್ಲ ಸರ್. ಯಾಕೋ ಮದಾಂಧ? ಅಯ್ಯೋ ನಿಂತ ಏನಾಕೆ ಅಯ್ಯೋ ಎಷ್ಟು ಬೈತ್ಯ. ಅಯ್ಯೋ ಲಾಸ್ಟಿಗೆ ಹೋದ್ರು ನನ್ನ ಕೈ ತಲೆ ಹೋಗೋದು ನನ್ನ ಮಗನೇ ಸಿಕ್ಕಿ ಯಾಕೆ ನನ್ನ ಅಯ್ಯೋ ಅನ್ನಿಸ್ತೀನಿ ನಮ್ಮ. ಹೇಳಿ ಸ್ವಾಮಿ. ನೀನು ಹಿಮಾಲಯ ಪರ್ವತದಿಂದ ಬರ್ಬೇಕಾದ್ರೆ ನಾನು ನಿಮ್ಗೆ ಒಳ್ಳೇದೆಲ್ಲ ಮಾಡಿ ತಿರ್ಗ ನಡ್ಕೊಂಡು ಬಂದು ನಾನು ತುಮಕೂರಿಗೆ ಬಂದು ನಿನ್ನ ಊರಿಗೆ ಬಂದು ನಿಮ್ಗೆಲ್ಲ ಒಳ್ಳೆ ರಾಜಕೀಯದಲ್ಲಿ ಎಲ್ಲ ಒಳ್ಳೇದು ಮಾಡ್ಲಿ. ನೀನು ಮನೆತನದ ಮದುವೆ ಮುಂಜಿ ಕಾರ್ಯ ಮತ್ತು ಮಠ ಮಾರ್ಯ ಕೆಲವು ಒಳ್ಳೇದು ಮಾಡಿ ನಿಂಗೆ ವ್ಯಾಪಾರ ಎಲ್ಲ ಚೆನ್ನಾಗಿ ಮಾಡಿ ನಿಮ್ಗೆ ಹೋಗೋ ದಾರಿಯಲ್ಲಿ ವಿಘ್ನ ವಿನಾಶಕವನ್ನೆಲ್ಲ ಮಾಡಿ ವಿದ್ಯೆ ಆರೋಗ್ಯ ಸಕಲ ಸೌಂದರ್ಯ ಮಾಡಿಕೊಂಡು ನಿಂಗೆಲ್ಲ ಮಾತಾಡ್ಬೇಕಾರೆ ನಿನ್ಗೆ
ಓಯ್ ಇವ್ರೆ ನನಗೆ ಕೆಟ್ಟ ಮಾತು ಬಂದ್ಬಿಡ್ರಿ ಬಾಯಿಗೆ. ಸರ್ ಕೆಟ್ಟ ಪದಗಳನ್ನ ಸರ್ ದಯವಿಟ್ಟು ಕೆಟ್ಟ ಪದಗಳನ್ನ ಮಾತಾಡ್ಬೇಡ್ರಿ, ಗೊತ್ತಾಯ್ತಾ? ನೀವು ಯಾವ್ದಕ್ಕೂ ಕ್ಲಿಯರ್ ಆಗಿ ಮಾತಾಡಿ. ಕ್ಲಿಯರ್ ಇವತ್ತು ಆಗ್ಬಿಡ್ಬೇಕು. ಇವತ್ತೇನ್ ಗೊತ್ತಾ, ಇವ್ರು ಏನ್ ಹೇಳಿದಾರೆ ಗೊತ್ತಾ, ಲಲ್ಲಿ ಅವರು ಮುಂಚೆ ಬಂದು ನಂಗ್ ಮದ್ವೆ ಆಗಿ ಕುಡ್ದು ಬಂದು ಮಕ್ಳು ಮಾಡಿ ನನ್ನ ಬಿಟ್ಟು ಹೊರಟೋಗ್ಬಿಟ್ರು. ನಾನ್ ಜೀವನ ಮಾಡಕ್ ಈಗ ಆಗ್ತಾ ಇಲ್ಲ. ಹಲೋ, ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರು. ನಾನು ನಮ್ ಫ್ರೆಂಡು ಇಬ್ರು ಬಾಳ್ ಕೊಡಕ್ ಒಪ್ಕೊಂಡಿದೀವಿ. ಇಬ್ರು ಮದ್ವೆ ಆಗ್ತಾ ಇದೀವಿ ಲಲ್ಲಿ ಅವ್ರನ್ನ. ಮದ್ವೆ ಇಬ್ರು ಮದ್ವೆ ಆಗಿರಿ ಬೇಕಾದ್ರೆ ಅವ್ರು ಮದ್ವೆ ಆಗಿರಿ, ಅದನ್ನ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ. ರೇ ನೀವ್ ಮೊದಲನೇ ಯಜಮಾನ್ರ ಅಂತಲ್ರಿ ಅವ್ರಿಗೆ? ಇಲ್ಲ ಸರ್, ನಾವ್ ಮೊದಲನೇ ಯಜಮಾನ್ರಿಲ್ಲ, ಎರಡನೇ ಯಜಮಾನ್ರಿಲ್ಲ, ಯಾರು ಅವ್ರನ್ನ ನೋಡೇ ಇಲ್ಲ ಸರ್. ರೇ ಮತ್ತೆ ನಿಮ್ ಮಗು ನಿಮ್ಮಂಗೆ ಐತಲ್ರಿ. ನೀವು BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ಅಲ್ವನಪ್ಪ? ಮಗು ನಿಮ್ ಹೆಸರು ಹೇಳ್ತಾ ಇತ್ತಲ್ಲ ಎಲ್ಲ. ನಿಮ್ ಮಗಿಗೂ ಹೇಳ್ಕೊಡ್ರಿ, ಹೆಸರ ಹೇಳ್ತೈತಿ. ರೇ ನೀವು ಆ ತರ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ. ಈಗ ನನ್ ಚಾಟ್ಗಾರ ನಮ್ಗೇನ್ ಗಾಡಿಯನ್ನು ಪ್ರಯತ್ನ ಐತೆ ಅದ್ರಿಂದ ಹಿಂಗ್ ಮಾಡಿದ್ರೆ ಸ್ವಾಮಿ ತಪ್ಪಾಯ್ತೇನೋ, ಏನೋ ಅವಾಗ ಅತಾಚುರಿ ಆಗೋಯ್ತು, ನಾವ್ ಇವಾಗ ಬಾಳ್ ಕೊಡ್ತೀವಿ, ಮದ್ವೆ ಏನೋ ಮಾಡ್ಕೊಂತೀವಿ ಅಂತ ಅವಳು ತುಲ್ಲಿ ಯಾರ್ಯಾರ್ತಾವಲ್ಲ ಮಾತಾಡ್ರೆ ದುಡ್ಡೆಲ್ಲ ಉಸ ಮಾಡ್ಕೊಡು, ಅರ್ಧ ಬರ್ಧ ಕೊಟ್ಟವ್ರೆ ಅವ್ರ ಮನಸ್ಸ ಅಪ್ಪ ಅಮ್ಮ ಕೊಟ್ಟವ್ರು ಮಾತಾಡೋ ಮಾತಾಡ್ತಾರ. ಅದು ಈಗ ಹೋಗ್ಲಿ ಬಿಡಿ ಸರ್, ಬೇಜಾರ್ ಮಾಡ್ಕೊಂಬೇಡ್ರಿ. ನಮ್ಗೆ ತಲೆ ಕೆಡಕ್ಬೇಡ್ರಿ, ನಾವೆಲ್ಲ ಹೊರಟಿದ್ವಿ. ಆಯ್ತಪ್ಪ, ತಲೆ ಕೆಡ್ಸಲ್ಲ. ಈಗ ಒಂದೇನ್ ಮಾತು ಹೇಳ್ತೀನಿ ಕೇಳಿ ಸರ್. ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದೀವಿ ತಾನೇ ಮರ್ಯಾದೆಯಿಂದ. ಅಲ್ಲ ರೇ, ನಾನ್ ನಿಮಗ್ ಮರ್ಯಾದೆಯಿಂದ ಮಾತಾಡ್ತಾ ಇದೀವಿ ತಾನೆ. ಅದಕ್ಕೆ ನಾನ್ ಹೇಳ್ತೀನಿ ಗೊತ್ತಾ, ಈಗ ಲಲ್ಲಿ ಅವ್ರಿಗೆ ಮದ್ವೆ ಆಗಿದ್ದು ಆಯ್ತು, ನೀವು ಒಂದ್ ಮಗು ಮಾಡಿದ್ದು ಆಯ್ತು, ಬಿಟ್ಟು ಬಂದಿದ್ದು ಆಯ್ತು. ನೀವೇನು ಅಂತ ಅದರಿಂದ ನಿಮ್ಗೇನ್ ಪ್ರಯೋಜನ ಅದರಿಂದ? ರೇ ನಾನು ನಮ್ ಫ್ರೆಂಡ್ ಇಬ್ರು ಮದ್ವೆ ಆಗ್ತಿದ್ವಿ ಕಣ್ರಿ ಲಲ್ಲಿನ. ಇಬ್ರು ಬಾಳ್ ಕೊಡ್ತಾ ಇದೀವಿ. ನೀವೇ ಎಲ್ಲಾನು ದೇವಸ್ಥಾನ. ಹಲೋ 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 ರೇ ಸ್ವಾಮಿ, ನೀನ್ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ. ಅಲ್ಲಿ ಇಲ್ಲಿ ಮಾತಾಡ್ಬೇಕ ಫೋನಾಗೆ. ಹಲೋ ಹಲೋ ಹೇಳಿ. ಈಗ ಯಾವ್ದನ್ನ ದೇವಸ್ಥಾನದಾಗೆ ನೀನೇ ನಿಮ್ ಹೆಂಡತಿಯವ್ರನ್ನ ನಮ್ಗೆ ಮದುವೆ ಮಾಡ್ಕೊಡ್ಬೇಕು, ಲಲ್ಲಿ ಅವ್ರನ್ನ. ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ 6 ಮಕ್ಳು ಮಾಡಿ ಛತ್ರದಲ್ಲಿ ಮದ್ವೆ ಆಗ್ತೀವಿ. ನೀವು ಕ್ಲೀನ್ ಆಗಿ ಬಂದ್ ಶಾಸ್ತ್ರ ಎಲ್ಲ ಮಾಡ್ಬೇಕು, ಅಡ್ಗೆ ಮಾಡಿಸ್ಬೇಕು, ಚಪ್ರ ಹಾಕ್ಸ್ಬೇಕು, ಆಮೇಲೆ ದಾರೆ ಮಾಡಿಸ್ಬೇಕು, ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೋಬೇಕು. ಕಾಯಿ ನೀರು ನಡಿ ಚಪ್ರ ಬೋಲ್ಡು ಇವೆಲ್ಲ ನೀವೇ ನೋಡ್ಕೋಬೇಕು. ಇವ್ನಿಗೆ ಕೂಲಿ ಕೊಟ್ಟು ಮಾಡ್ತೇನೆ, ನಾನು ಚಾಟಕ್ ಮಾಡೋಣ, ಯಾವನ ಮದುವೆ ನನಗೆ ಬರಲ್ಲ. ಅದೇನ್ ಮಾಡ್ಕೊಂತೀರ ಮಾಡ್ಕೊ, ಅದೇನ್ ಮಾಡ್ಕೊಂತೀರ ಮಾಡ್ಕೊ. ಅದ್ ನೀವೆಲ್ಲ ಬೆಂಕಿ ಅದಕ್ಕೆ ನಾನು ಬಂದು ಎಲ್ಲ ಶಾಸ್ತ್ರ ಮಾಡ್ಕೊಡ್ಬೇಕ. ನನಗೆ ಬಿಪಿ ರೈಸ್ ಮಾಡಿ ನಿಮ್ ಎಣ್ಣೆ ಹೆಂಡತಿ ಅಲ್ವನಯ್ಯ? ಅದಕ್ಕೆ ಎಣ್ಣೆ ಹೆಂಡತಿ ಅವನನ್ನ ಬೇರೆ ಮದುವೆ ಮಾಡಿ ಕೈಕೊಳಕ್ ಮದುವೆ ಮಾಡ್ಕೊಡೋಣ. ನಿಮ್ಮ ಅದೇ ನನ್ಗೆ ನೀನು ಅವ್ರು ಬಾಳ ಹಾಳ್ ಮಾಡಿದ್ಯಲ್ಲ. ನನ್ ಚಾಟಗಳು ಬಾಳ ನೀವು ಕೈಕೊಳಕ್ ನಾನು ಇದು ಮಾಡ್ಕೊಡ್ಬೇಕಂತ ಹಿಂಗೆ ಮದುವೆ ಮಾಡ್ಕೊ. ಯಾರನ್ನ ಬೇರೆ ನನ್ಗೆ ಮಾಡ್ದಂಗೆ ಬೇರೆ ಯಾರ್ಗಾರ ಮಾಡ್ರಿ ಎಲ್ಲ ಸಾಂಬಂದು ಹಾಕ್ಬಿಡ್ತಾರ ನಿಮ್ಗೆ. ಏನ್ ಹಾಕ್ಬಿಡ್ತಾರೆ? ಮದುವೆ ಮಾಡ್ಕೊಟ್ಟು ಹೂಗಡ್ಡಿ ಕರ್ಪೂರ ಎಲ್ಲ ತಗೊಂಬಂದು ಆಸ್ತಿ ಹಾಕೊಟ್ಟು ಇದು ಎಂತದು ಹುಟ್ಟಿದ ಮಗಿಗೂ ಅದನ್ನೆಲ್ಲ ಹೇಳ್ಕೊಟ್ರೆ ಮಾಡ್ತೈತಿ. ಹಂಗ ಹೇಳ್ತಾ ಇದೀವಿ. ನನ್ನ ಏನು ಇದನ್ ಮಾಡ್ಕೊಂಡಿದ್ದೆ, ಅವ್ರ ಇರ್ತಾವ 10 ರೂಪಾಯಿ ಐಕಂತಿಂದು ಇದು ಎಂತದು ತಲೆಡ್ಕೆ ಮಾಡ್ತಾರಲ್ಲ ಅದನ್ನ ಹೇಳು. ನನ್ನ ಒಂದೇ ಒಂದ್ ಅವಳು ಮಾಡ್ರಿ ಇವತ್ತು ಅಂತ ಹೊತ್ತು ಮದುವೆ ಮಾಡ್ತೀನಿ ನಾನು ಮನ್ಸಿ ಹಾಕೊಂಡ್ರಿ. ಯಾರು ಇಬ್ರು ಮದುವೆ ಆಗ್ತಾರೆ ಅಂತ ಅವ್ರ ಕೈಯಾಗ ನಾನ್ ಸಪೋರ್ಟ್ ಮಾಡ್ಬೇಕಂತೆ. ಯಾರೋ ಇವ್ರು ನಾನ್ ತಲೆ ತಿಂದಿರ್ತಾರೆ ಅಂದ್ರೆ ಅವ್ರು ಯಾರು ಇಬ್ರು ಮಾಡಿದ್ರಂತೆ. ಅದಕ್ಕೆ ನಾನು ಮದುವೆ ಮಾಡಿ ಮುಂದಿಟ್ಟು ಮದುವೆ ಮಾಡ್ಕೊಳ್ಬೇಕಂತೆ. ಹಲೋ ನನ್ನ ಏನ ನೀವು ಮತ್ತೆ ಅದಕ್ಕೆ ಹಾಕೊಟ್ಟು ಎಲ್ಲ ಕುಂದಿಟ್ಕೊ ಮಾಡ್ಕೊಡ್ಬೇಕಂತ. ನಮ್ಮ ಮೆಟ್ಟಾಗಿ ಅಲ್ವಾ ಸಾಮಾನ್ಯರು ಅಲ್ಲ, ಯಾರು ಅಲ್ಲ ಸ್ವಾಮಿ ಅವರು. ಮದುವೆ ಮುಂದಿಟ್ಕೊಂಡು ಇಬ್ಬರು ಮದುವೆ ಆಗ್ತಾರೆ ಅಂತ ಅವಳು ಯಾರನ್ನ ಲೆಕ್ಕ ಹಾಕಿ ಗೌಡ್ರಿ. ತರ್ಲಿಕ್ಕೆ ಹೊಟ್ಟೆ ಮೇಲೆ ಕುಡಿದು ಬಿಡ್ತಾವೆ. ಇನ್ನೇನು ಯಾರು ತಲೆ ತಿರ್ತ ಕುಕ್ಕೋದು. ನಾವೆಲ್ಲ ನಮ್ಮ ಯಾರು ನೋಡು ಎಲ್ಲಿ ಬಂದು ಅನ್ನೋದೇ ಮರ್ತೋದು ನೋಡಿ. ಅದು ಮುಣಿಗೆ ಹೋಗ್ಬೇಕು ನನಗ.
ಅದಕ್ಕೆ ಅವ್ರಿಗೆ ಮದುವೆ ಮಾಡ್ಕೊಡ್ಬೇಕು ನಾನೇ ಮುಂದೆ ನಿಂತ್ಕೊಂಡು. ಹಲೋ ಹಲೋ ಲೈ, ಈಗ ನಿನ್ಗೆ ಪೆಟ್ರೋಲಿಗೆ ಕಾಸು ಇಲ್ದಿದ್ರು ಹೇಳು, ಕೊಡ್ತೀನಿ. ಬಂದು ಮುಂದೆ ನಿಂತು ಸೈನ್ ಹಾಕ್ಬಿಟ್ಟು ಎಲ್ಲ ಇದು ಮಾಡಿ ಹಾರ ತಗೊಂಬಂದು ನಮಗ್ ಮಾಡಿ. ಇವತ್ತು ಫಸ್ಟ್ ನೈಟ್, ಇವತ್ತು ರಾತ್ರಿನೇ ನಮ್ದು. ನೋಡ್ರಿ ನೋಡ್ಕೊಡ್ರಿ ಯಾರ ಅಪ್ಪ ಮುಟ್ಟಿದಾಡ ಮಾತ್ರ ಎಲ್ಲ ಮದುವೆ ಮಾಡಿ ಪೆಟ್ರೋಲಿಗೆ ಕಾಸು ಹಾಕಿಸ್ತಾನೆ ಅಂತ ಅವ್ನು ಶಾರ್ಟ್ ನಾಯ್ಕ ಹಾಕಿಸ್ತಾನೆ ಅಂತ ನಾ ಗಾಡಿ ತಂದು ಮಾಡಿಕೊಂಡಿದ್ವಿ. ಅದೆಲ್ಲ ಹೇಳ್ತಾರ ನೀನೇ ಮಾಡ್ಕೊಂಬೋದು. ಏನ ಏನೇನ್ ಮಾಡ್ಕೋಬೇಕಾದ ನಮ್ಗೆ ಯಾಕೆ ಮಾಡ್ತೀಯ? ನೀನ್ ಮುಂಚೆ ಮಾಡಿದ್ಯಲ್ಲಪ್ಪ, ಕುಡ್ದೆ ಮಾಡಿ ಎಲ್ಲ ಮಿಕ್ಕಿದ್ಯಲ್ಲ ಒಂದ್ ಮಗನ. ಸಂಬಂಧಿಕರಲ್ಲ ಆಡವಲ್ಲ ಸ್ವಾಮಿ. ಹಲೋ ಸುಳ್ಳಕ್ಕೆ ತಲೆ ಕೆಡ್ದಿರ್ತಾರೆ ನೋಡು. ಮಂಡಿಗೋಣ ಅಂತ ಬಂದೆ ಮರ್ತೇ ಹೋತು. ಹಲೋ ಎತ್ತೋದು ಇವ್ರು ಕರೆನ್ಸಿ ಹಾಕುವಂತ ಕೊಟ್ಟಿದ್ದೆ ದುಡ್ಡು ಒತ್ತೇನೆ ನಮ್ಗೊಂದು ನೋಡಿ ಇನ್ನ ಹಾಕಿಲ್ಲ. ಹಲೋ ಈ ದುಡ್ಡು ಕೊಟ್ಟೋಗಿದ್ದೀನಿ. ಹಲೋ ಹೆಂಗೇನ ಮಾಡ್ಕೋವ್ರಿ? ಹಲೋ ಎಲ್ಲೆಲ್ಲಿ ಬಂದಿರೋದು? ಯಾರು ಮೊದ್ಲು ಯಾರು ಅಷ್ಟು ಹೇಳ್ಬಿಟ್ಟು ಮಾಡ್ರಿ ನನಗೆ ಬೇರೆ ನಮ್ಮ ಕತೆ ನಮಗ್ ಗೊತ್ತು. ನಿಮ್ ಕತೆ ನಿಮಗೆ ಗೊತ್ತು? ಯಾರು ಹೇಳಿ ನಿಮ್ ಕತೆ ನಿಮಗೆ ಗೊತ್ತು. ನಾನೇನ್ ನಿಮ್ ಮನೆಗ್ ಮದುವೆ ಬರ್ತೀನಿ, ನನ್ಗೇನ್ ನನ್ ಗತಿ ಇಲ್ಲ ಅಂತ ಹೇಳಿ ಬಂದಿಲ್ಲ. ನೀನ್ ಲಘು ಬರಕ್ಕೆ ಬಂದ್ ಕೊಟ್ಟಿದ್ದಲ್ಲ, ಅದಕ್ಕೆ ಕಡೆ ಬರ್ತೀನಿ ಅಂದಿದ್ಯೋ. ನಮ್ ಮನೆಗೆ ಕೂಳಿ ಗತಿ ಇಲ್ದಂಗೆ ಏನ್ ಬಿದ್ದಿಲ್ಲ ನಾವು. ಯೋ ಸ್ವಾಮಿ ಹೇಳಿ, ಯಾರೋ ಇವ್ರು ನಮ್ಗೆ ಯಾರೋ ಫೋನ್ ಮಾಡ್ತಾರಲ್ಲ ಅವರು ಅಂತ ತಿಳ್ಕೊಂಡೆ. ಅಲ್ಲ ಕಣಯ್ಯೋ, ನಮ್ಮನೆ ಕೂಳಿ ಗತಿ ಇಲ್ದೆ ಏನು ನಾವ್ ಬಿಕಾರಿ ನನ್ ಮಕ್ಕಳಲ್ಲ. ಏನ್ ನಿನ್ ಮನೆ ವರ್ಷ ಬತ್ಕಲ್ಲ, ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಖಂಡಿತ ನಾವು ಇಲ್ಲ ಅಲ್ಲಲ್ಲ, ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿ ಇಲ್ದೆ ಬಂದಿಲ್ಲ. ಇಲ್ಲ ನಮ್ಮ ಮನೆ ಅನ್ನ ಇಲ್ಲ, ಗತಿ ಇಲ್ಲ ತಿನ್ನಕ್ಕೆ. ನರಸಿಂಹಣ್ಣ ನಮ್ಮ ಅನ್ನ ಹಾಕ್ಬಿಡಪ್ಪ ಸಾಯತಕ್ಕ, ನಿಮ್ ಮನೆಗ್ ಬಂದ್ ಇದ್ ಬಿಡ್ತೀನಿ, ನಿನ್ ಮನೆ ಬಾಗ್ಲಿಗೆ ಇದ್ ಬಿಡ್ತೀನಿ, ನೀನ್ ಸೇವೆ ಮಾಡ್ಕೊಂಡು ನಿನ್ ಕೈಯಲ್ಲಿ ತೊಳ್ಕೊಂಡು ನಿನ್ ತಿಗ ತೊಳ್ಕೊಂಡು ಅಂತ ಬಂದಿಲ್ಲ. ನೀನ್ ನಮ್ಮ ಮನೆ ಬಾಗ್ಲಿಗೆ ಬಂದು ಲಗ್ನ ಪುರಿ ಕೊಟ್ಟಿದ್ಕೆ ಬಂದ ಹೊಲ್ಟಿದಿರೋದು. ನೀನ್ ಗುಂಜೊಂದೈತಿ, ನಿನ್ ಮದ್ವೆಗ್ ಬರ್ಲಿಲ್ಲ ಅಂದ್ರೆ ಇಕ್ಕ ನಿನ್ ಮುಷ್ಟಿ ನನ್ ಹೆಕಳಾಸಿ ಯಾಕ ಲೋಪ ಸುಳೆ ಮಗ್ನಿ. ಸುಮ್ಕಿದ್ ನಾವ್ ಕೆರೆನ ಕೊಡ್ಸ್ಕೊಂಡಂಗ ಫೋನ್ ಮಾಡಿ ಅಲ್ಲೋಡಿ ಯಾಕಯ್ಯ, ಈ ನನ್ ಮಗ ಗೊಜಗ್ ನನ್ ಮಗ ಬಂದ್ ಲಗ್ನ ಪುರಿ ಕೊಟ್ಟಿದ್ದ ಅಲ್ವಾ, ಮದ್ವೆಗ್ ಹೋಗೋಣ ಅಂತ ನಾನ್ ಕೇಳೋದ್ರೆ ಯಾರು ಹೇಳಿ ನೀವು ಹಿಂಗೆ ಅಂತ. ಇವ್ನ ಮನೆಗೆ ಕೂಡಿಲ್ದೆ ಹೋಗ್ತೀವ, ನಮ್ಗೆ ಬಿದ್ದು ಒದ್ದಾಡ್ತೈತಿ. ನೀನ್ ಬಾರಲ್ಲೇ, ನೀನೇ ಎಲ್ಲ ಬಂದು ಇಲ್ಲೇ ತಿನ್ಬಿಟ್ಟೋಗೋ. ಶ್ರೀಮಂತ ಕೊಟ್ಬಿಟ್ಟಿದೀನಿ ಬೀಗ್ರು. ಶ್ರೀಮಂತ ಅಲ್ಲ, ಶ್ರೀಮಂತರು ಕೊಟ್ಬಿಟ್ಟಿದೀನಿ ಅಂತ. ಇವನು ಕಿರೀಟ ಬಂದ್ಬಿಟ್ಟಿದ್ವಿ, ಇವನು ಕಿರೀಟ. ಇವನ್ ಮಕ್ನ ನೆಕಡಸಿ ಯಾಕ, ಇವನ್ ಮಕ್ನ ತುರ್ಲಾ ಕುಜ್ಜ. ಏನ್ ಕರ್ಮ ಮಾಡಿ ನಮ್ಮನ್ನ ಉಯ್ದಂಗ ಮಾತಾಡ್ತಾರಲ್ಲ. ಅಲ್ಲ ಇವನು ಅಲ್ಲ, ಇವನು ಬಾಯಿಗೆ ನನ್ ಹುಚ್ಚ ಉಯ್ಯ ಲೋಪರ್ ನನ್ ಮಗ ನೋಡಿ ಹೆಂಗ್ ಮಾತಾಡ್ತಾನೆ ಇವನು. ವಜಗ್ ನನ್ ಮಗ ಅವ್ರನ್ನ ಮಡಿಕೊಂಡಂಗೆ ಮೋಸ ಮಾಡ್ದಂಗ ಅನ್ಕೊಂಬಿಟ್ಟ ನಮ್ಮನ್ನ. ಏನ್ ಮಾಡೋಣಪ್ಪ, ನಮ್ಮ ಮನೆ ಬಾರ್ಕ್ ಏನ್ ಕೇಳೋಣ. ನಾನು ಯಾರೋ ಫೋನ್ ಮಾಡ್ಯಾರ ಅಂತ ಹಂಗ ಅಂದೆ ಕಣಕ. ನಾನ್ ಸತ್ಯವಾಗ್ಲೂ ನನ್ ಮನಸ್ಸಿನಾಗ ಅದಿಲ್ಲ. ಅಲ್ಲ ನಾವೇನ ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಲಿ ಗತಿ ಇಲ್ವಾ? ಲೇ ಬಾ, ನಿಮ್ ಮನೆಗೆ ಬೇಕಾರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾಂಡ್ ಕಾಯಿ ಕಿತ್ಕೊಂಡು ಒಂದಿಷ್ಟು ಬಾಳೆಗೊನೆ ಕಿತ್ಕೊಂಡು ಹೋಗು. ಸತ್ಯವಾಗ್ಲೂ ನೋಡಿ ನನ್ನ ಮಗ ಇವನು ಹೆಂಗು ಸಿಕ್ಕಣ ಕಿವಿಗೆ ವಾಲೆ ಹಾಕೊಂಡು ಓಡಾಡ್ಕೊಂಡು ನನ್ನ ಮಗ ಗೊಜ್ಗ ಹೆಂಗ್ ಮಾತಾಡ್ತಾನೆ ನನಗೇನೆ. ಒಂದ್ಸಲ ಬಂದು 3 ಸಲ ಮೆಟ್ನಾಗ ಹೋಗ್ಬಿಟ್ರಿ ಮಾಡಿ ತಪ್ಪಿಗೆ. ನಾನು ಬಂದ್ ಮಾತಾಡಿದ್ದೀನಿ. ನಾನು ಈ ನಮ್ಮ ಮಗ ಮುನಿಸ್ಕೊಂಡು ಹೋಯ್ತ ಕಣಕ್. ಅದಕ್ಕೆ ನಾನು ಸತ್ಯವಾಗ್ಲು ಯಾರೋ ಫೋನ್ ಮಾಡ್ಯಾರ ಅಂತ ಮಾಡಿದೆ. ನಾನು ಪತ್ರಿಕೆ ಕೊಟ್ಟು ಬರ್ಬೇಡ್ರಿ ಅಂತ ಹೇಳಕ್ ಬಂದ್ ಪತ್ರಿಕೆ ಕೊಟ್ಟಿದ್ದೀನಿ ಅನ್ನಕ್ಕ. ಅವ್ರ ಶ್ರೀಮಂತ ಅಲ್ಲ, ಅವ್ರ ಶ್ರೀಮಂತ ಆದ್ರೆ ಅವ್ರ ಮನೆಯಾರಕ್ಕೆ ನಾವೇನು ಹೋಗ್ಬಿಟ್ಟು ಮಗಳಿಗೆ ಅಕ್ಕಿ ಕಾಳು ಹಾಕಿ ಬರೋಣ ಅಂತ ಫೋನ್ ಮಾಡಿದೆ. ನಾನು ನಮ್ ಮಗ ಮುನಿಸ್ಕೊಂಡು ಹೋಯ್ದ್ನಲ್ಲ, ಅದಕ್ಕೆ ಒಂದ್ 2 ಡೇಟ್ ಹೊಡೆದೆ. ಆ ವಿಚಾರಕ್ಕೆ ಕಣಕ್ ಬಿಟ್ರೆ ಇನ್ನೇನು ಇಲ್ಲ. ಹಿಂಗೆ ಗೋಪ್ತೋಲ್ ನಾಟಕ ಆಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಅವಳು ಓಡಾಡಿದ್ರೆ ಮಗ ಮುನ್ಸ್ಕೊಂಡು ಓಡಾಡಿದ್ರೆ ಇನ್ನೇನ್ ಮಾಡ್ತಾರೆ? ಬಂದ್ಬಿಟ್ಟು ಒಂದ್ 3 ಏಟ್ ಮೆಟ್ನಾಗ ಹೊಡೆದ್ಬಿಡ್ತೀಯ ನನ್ಗೆ. ಹಂಗೆ ನಾನು ಪಾಟಿ ತಪ್ಪಿಗೆ ನಾನು ಕನಸು ಮಾರಿಸ್ನಾಗು ನಾನು ಅಂತ ಕೆಟ್ಟದ್ ಮಾಡಲ್ಲಕ್ಕ. ಈ ವಯಸ್ಸಿಗೆ ನಿನ್ಗೆ ಅವಳು ಉಳ್ಬೇಕಾ? ಮಗಳು ಮದುವೆ ಮಾಡ್ಕೊಂಡು ಎಲ್ಲ ಮುಚ್ಕೊಂಡು ದುಡ್ಕೊಂಡು ಎಂಡ್ರನ್ ಸಾಕೊಂಡಿರು. ಮದುವೆಗೆ ಬಂದವ್ರಿಗೆ ಏನು ಎತ್ತ ಫೋನ್ ನಂಬರ್ ನೋಡಿ ಯಾರು ಏನು ಎತ್ತ ಮಾಡಿರೋದು. ಏನಪ್ಪ ಏನು ಚೆನ್ನಾಗಿದ್ದೀರಾ, ಬರ್ರವ್ವ ಇಷ್ಟ್ ಗಂಟೆಗೆ ಬರ್ರಪ್ಪ, ಇಷ್ಟ್ ಗಂಟೆಗೆ ಹೋಗ್ರಿ ಮಾಡ್ಕೊಂಡು ಬರ್ರಿ. ನಿಮ್ ಕಾಲಿ ಮುಗಿದ್ ನಿಲ್ಲಿಸ್ತೀರನಕ್ಕ. ಒಂದ್ ಒಟ್ಟು ನೀರ್ ಕೊಡ್ಬಿಡ್ತೀನಿ. ನಿಮ್ ಬಂದ್ 3 ಸಲ ಮೆಟ್ನಾಗ ಹೊಡೆದ್ಬಿಟ್ರಿ ಫೋನ್ ಮಾಡಿದ್. ಫೋನ್ ಮಾಡಿ ನಾನು ಎಷ್ಟ್ ಗಂಟೆಗೆ ಬರ್ಬೇಕಪ್ಪ, ಬಸ್ತಾಗ ಬರ್ತಿರೋ ಇಲ್ಲ ನಾವೇ ಕಾರ್ ತಗೊಂಡ್ ಬರೋಣ, ಇಲ್ಲ ಬಸ್ಸಾಗ ಜನ ಅವ್ರ ಅಂತ ನಾವ್ ಮಾಡಿದ್ರೆ ನೀನ್ ಗೊಜಗ್ ನನ್ನ ಮಗ ನೀನ್ ಏನೇನ್ ಮಾತಾಡ್ತಿಲ್ಲ, ನಿನ್ ಮಕ್ ನನ್ ಹುಚ್ಚ ಹುಯ್ಯ.
ಹೊಡಿ ಹುಚ್ಚನ ನಾವು ಇವು 3 ಸಲ ಅಡಿಕೆಲ್ಲ ಹಾಕಿ ಮಕ್ಕ ಹೋಗಿ ಹೋಗ್ಬಿಟ್ಟು ಬರಕ ನನ್ಗೆ ನೀನ್ ಖಾಲಿ ಬೀಳ್ತಿ ಸಾಕು ಫುಲ್ ಸ್ಟಾಪ್ ಮಾಡ್ಬಿಟ್ರಿ ದುಡ್ಡು ಬೇರೆ ಇಲ್ಲ ಆಸ್ಪತ್ರೆಗೆ ಹೋಗಕ್ಕೆ. ಈಗ ಮಗ ಎತ್ತೋದ ಮಗ ಅದೇ ಒಂದ್ 2 ಡೇಟ್ ಇಸ್ಬಿಟ್ ಆಡಕ್ ಹೋಯ್ದು ಕಣಕ್, ಅದಕ್ಕೆ ಒಂದ್ 2 ಡೇಟ್ ಹೊಡೆದು ಮುನಿಸ್ಕೊಂಡ್ ಹೋಗ್ಯವ್ರು. ಎಲ್ಗೋಗಾರೆ? ಎಲ್ಲಿ ಹೋಗ್ಯವ್ರು ಇಲ್ಲೆಲ್ಲ ನಮ್ಮ ಅಣ್ಣಾರ್ ಮನೆಗೋ ಪಣ್ಣ ಎಲ್ಗೋ ಹೋಗ್ಯವ್ರೆ. ಯಾರ್ಯಾರು ಹೋಗೋರೆ? ಅವ್ರ ಒಬ್ರೇ ಹೋಗ್ಯವ್ರಕ್ಕ, ಅದಕ್ಕೆ ಅಷ್ಟೇ ಅಕ್ಕ, ಇನ್ನೇನು ಇಲ್ಲ. ಎಷ್ಟ್ ಗೆತ್ಕೊಂಬಂದ? ತೋರ್ಡ ಗೆತ್ಕೊಂಬಂದ, ತೋರ್ಡ ತೋರ್ಡ್ ಗೆತ್ಕೊಂಬಂದವ್ನಿ. ಆ ಮಗ ಪರ್ಸಾಗ ಮಾಡಿಕೊಂಡಿದ್ದೆ 8,000 ತಗೊಂಡು ಸೋತ್ ಬಂದವನ್ ಕಣವ. ನೀವ್ ಯಾರು ಗೊತ್ತಾಗ್ಲಿಲ್ಲ, ಯಾರು ಗೊತ್ತಾಗ್ಲಕ್ಕ. ನಾನ್ರಿ ಲಲ್ಲಿ. ಅಯ್ಯ ನೀನ್ ನಿಮ್ಮ ಸಿಕ್ತಿ ಕೆರ ಅರ್ಧಂಗ್ ನಿಂತದಾಗ ಏನ್ ಸಾಚ ಮಾತಾಡ್ದಲ್ಲ ನೀನ್ ತಾಯಿ ಸಿಗು ನೀನ್ ನನ್ ಕೈಗೆ ನಿಮ್ಮ ಏನ್ ಇದು ಕರ್ಮ ಇದು ನಮ್ಮನ್ನ ನಾವೇನ್ ಈ ಬಲಗಡಿಗೆ ಎದ್ದೇಳಕ್ ಕೊಡಲ್ಲ ಅವ್ರ ನಮ್ಗೆ ಆ ಸಮಯ ಹೇಳಪ್ಪ. ಯಾವ ಹಾಸ್ಪಿಟ್ಲಿಗೆ ಸೇರಿದ್ ಹೇಳಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಸ್ಪತ್ರೆ ಅಲ್ಲ ಕಣ, ಮಗ ಯಾರೋ ತಿಕ್ಲ ಆಸ್ಪತ್ರೆ ಮಗ, ಇವ್ರು ಎಲ್ಲ ತಿಕ್ಲಿ ಹಿಡಿದಿರೋ, ನನ್ನ ತಿಕ್ಲಿ ಹಿಡಿಸ್ತಾರೆ. ಯಾಕೋ ಎಲ್ಲ ತಿಕ್ಲಿಗಳು ಇವ್ರು. ನನಗೂ ಯಾಕೋ ಅಲ್ಲೇ ತಿಕ್ಲಿ ಹೆಂಗ್ ಕಾಣ್ತದೆ. ಓ ಹಲೋ, ಬತ್ತಿ ಅಣ್ಣ. ಸ್ವಾಮಿ ಇನ್ನ ಮಕ್ಳು ಸಿಕ್ಕವ್ ಸ್ವಾಮಿ, ನಮ್ಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀನಿ, ನಮ್ಗೆ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು, ಖಂಡಿತ ಫೋನ್ ಮಾಡ್ಬೇಡಿ. ಯಾರೇ ತಿಕ್ಕಿದಂಗ ಆಗುತ್ತೆ ನನಗೂ. ಅಣ್ಣ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ನನ್ ಮಗ್ಳು ಮದುವೆ ಫಿಕ್ಸ್ ಮಾಡಿದ್ದೀನಿ. ದಯವಿಟ್ಟು ಯಾವ್ದಾರ ಒಂದೇ ಒಂದಾಕಾರ ಪರಂಗಿ ಗಿಡಕ ನನ್ ಗಿರಾಕಿ ಕರ್ಕೊಂಬರೋಣ. ಅಣ್ಣ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯಾ ಸ್ವಾಮಿ? ನಾನು ತಿಕ್ಲಿ ಹಾಕಿಂದ ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಯಾಕೆ BP ರೈಸ್ ಆಗ್ತಾ ಇತ್ತು ನಂಗೆ. ಅಲ್ಲ ಬೆಳಗಿನ ಜಾವ 5 ಗಂಟೆಗೆ ಯಾಕೆ ಹಿಂಗಾಡ್ತಿದ್ಯಾ ನೀನು? ಇದೆಲ್ಲ ಸೊಳ್ಳಿಗೆ ಅಂತ ಗೂಡಿಸ್ಕೊಂಡ್ ಕುಂತವ್ರಿಲ್ಲ, ನಮ್ಮನ್ನ ಮಕ್ಕಳು ಕೊಡ್ತಾರೆ. ಅಣ್ಣ ಚಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಓಹೋ ಇದು ಖಂಡಿತ ಹುಚ್ಚ ಆಸ್ಪತ್ರೆ ಯಾಕಣ್ಣ ಚಿಕ್ಲಿಡು ಸರ್ಕಳ ಮಗ, ಯಾಕಣ್ಣ ಹಿಂಗಾಡ್ತಿದ್ಯಾ? ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ, ಅದಕ್ಕೆ ಅಣ್ಣ ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಏನ್ ಟ್ರಕ್ಕಿದ್ ನೀವು? ಯಾಕೋ ತಲೆ ಸುತ್ತ ಆಗುತ್ತೆ, ಪಕ್ಕ ಪಕ್ಕ ನಗಾಗ್ತದೆ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು, ನಿಮ್ಗೇನ್ ಬುದ್ಧಿ ಐತಾ ಇಲ್ವಾ? ಈಗ ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡ್ ಅಲ್ಲೇ ಇದು ಈರೆಕ್ಕಿ ತಲೆ ಎತ್ತಿದಲ್ಲ ಈಚ್ಕಂಗ್ ಇಕ್ಕಿಂಗ್ ಕುಂತವ್ರೆಲ್ಲ ನಮ್ಮ ಇದ್ರಾಗ ಗಟ್ಟಿ ಒಳಗೆ. ಒಬ್ರು ಈಚಿಗೆ ತಲೆ ತೋರಿಸ್ತಾ ಇಲ್ಲ ಕೊರೆಗೆ. 3 ಗಂಟೆ ಆಯ್ತಲ್ಲ ನಿಮ್ಗೆ? ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ ಅಣ್ಣ? ಓಯ್ ಇನ್ನು ಬಲ್ಗಡಿಗೆ ಎದ್ದಿಲ್ಲ ನಾವು. ಬೆಳಿಗ್ಗೆನಾ? ಮಗ ಬೆಳಿಗ್ಗೆನೆ ಇವಾಗ ಇನ್ನು ಬಲ ನಮ್ಗೆ ಯಾಕೆ ಕರ್ಮ, ಯಾಕೆ ಅಡಿಕಿದ್ದೆ ಮಗ, ಯಾಕೆ ಅಡಿಕಿದ್ದೆ ನಾನು? ಅಣ್ಣ 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 ಓ ಈಗ ಬೆಳಿಗ್ಗೆ 6 ಗಂಟೆನಣ್ಣ? ಹಲೋ
6 ಅದೆಷ್ಟು ಹೇಳಿದ್ ಮರ್ತೇ ಹೋಯ್ತು. 6 ಗಂಟೆ ಆಗೈತಿ. 6 ಗಂಟೆ ಮೇಲೆ ಆಯ್ತು ಅಣ್ಣ ನಮ್ಮನೆ ತಾವ್ ಇನ್ನು 3 ಗಂಟೆ ಅಣ್ಣ ಮಧ್ಯಾಹ್ನ ಈಗ ವಿಧಾನಸೌಧದಾಗಿ. ವಿಧಾನಸೌಧ ನಮ್ಮ ಮನೆ ಅಲ್ಲಿ 6 ಈಗ 3 ಗಂಟೆ ಟೈಮು. ನಾವ್ ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ ನಾನು ಅಷ್ಟೇ. ಇಲ್ಲೇ ಹೋಗಿವಂತೆ ಬಾ, ನಮ್ಮನೆಗೆ ಹೋಗಿವಂತೆ ಬಾರಣ್ಣ ಬೆಂಗಳೂರಿಗೆ. ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದ ಗಿರಾಕಿ ಕರ್ಕೊಂಡ್ ಬತ್ತೀಯಾ? ಹಲೋ ಹಲೋ, ನಮ್ದು ನುಗ್ಗೆ ಗಿಡ, ಪರಂಗಿ ಗಿಡ, ಇದು ಕಾಂಗ್ರೆಸ್ ಗಿಡ, ದಾಸವಾಳ ಗಿಡ, ಯಾತ್ರದ ಏನ್ರ ವ್ಯಾಪಾರನು ನಾವು ಮಾಡಲ್ಲ ಸ್ವಾಮಿ. ನಮಗೆ ಫೋನ್ ಮಾಡ್ಬೇಡಿ. ಕಾಂಗ್ರೆಸ್ ಗಿಡದನ್ನ ಕರ್ಕೊಂಬ, ಮೂಗ್ ಬಟ್ಕ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ. ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ. ಮಾತಾಡೋಣ ಜಲ್ದಿ. ಒಂದ ಮಾಡಂಗ ಆಯ್ತಾ? ಒಂದ ಮಾಡ್ಬೇಕು ನಾನು. ಅಲ್ಲ ರಕಣ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಯಾ ಕಡೆಗೆ ಇದ್ದೆ ಮಗ ನಾನು? ಅಣ್ಣ ನರಸಿಂಹಣ್ಣ, ನರಸಿಂಹಣ್ಣ ಯಾ ಕಡೆಗೆ ಇದ್ದೆ ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ. ನರಸಿಂಹಣ್ಣ ಹಲೋ. ಸ್ವಾಮಿ ಪರಮಾತ್ಮ. ಹಲೋ 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 ಅಣ್ಣ, ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಸ್ವಾಮಿ ಹೇಳಿ. ಕಾಂಗ್ರೆಸ್ ಎಲ್ಲ ನೆಲ ಕಟ್ಟು ಐತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ. ಇವರು ಇದೆಂತದು ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ, ನುಗ್ಗೆ ಗಿಡ ಅವೆಲ್ಲ. ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು JDS ಇವ್ರು ಕುಮಾರಸ್ವಾಮಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗಿವೆ. ನುಗ್ಗೆ ಗಿಡ, ನುಗ್ಗೆ ಗಿಡ ಒಂದ್ ನೇತಾಡ್ತಾ ಐತಿ ಇವ್ರು ಯಡಿಯೂರಪ್ಪರು. ಹಂಗಾಗಿನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪರಿಗೆ. ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಕರ್ಕೊಂಬರೇ ಸುಮ್ನೆ. ನಾನು ಒಂದ್ ಸ್ವಲ್ಪ ಬಲಗಡೆ ಗೆದ್ದಕ್ಕೆ ಅವಕಾಶ ಮಾಡ್ಕೊಡ್ತೀರ? ನಿಮ್ಮ ಕಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು. ಎಲ್ಲ ಮನೆ ಕೇಳ್ರಿ. ಎಲ್ಲ ಮಧ್ಯಾಹ್ನ 3 ಗಂಟೆಗೆ ಏನ್ ಗೆದ್ದಿದ್ದೀರಾ? ಎಲ್ಲ ಮನೆ ಕೇಳ್ರಿ. ಹಲೋ, ಯಾವ ಇವು ಅಲ್ಲ ನಾವು ಕೊಡೋಣ ಅಣ್ಣ ತಿಂತೆ ಎಷ್ಟು ತಿಂತೇನೆ ನಾನು ಮದುವೆ ಮಾಡ್ಕೊಡೋಣ ಅವಳನ್ನ. ಅಣ್ಣ ಅವರು ಹೇಳಿದ್ರು ಸ್ವಲ್ಪ ಇದನ್ನ ನಾವೇನೋ ದಾಖಲಾಗಿರ್ತೀವಿ ಇಲ್ಲಿ. ಹಲೋ ಅಣ್ಣ, ಅಣ್ಣ ಹಲೋ ಅಣ್ಣ, ಹಲೋ ಅಣ್ಣ, ಈಗ ಅವ್ರನ್ನ ಮದುವೆ ಮಾಡ್ಕೊಡ್ತೀರಾ? ನೀವು ಒಪ್ಕೊಂಡಿದ್ದೀರಾ ಮದುವೆಗೆ? ಬಟ್ಟೆ ಎಲ್ಲ ಇಕ್ಕೊಂಡಿದೀನಿ. ಇದು ಬಸ್ಸಾಗೆ ಬರಲ್ಲ ಇಲ್ಲ ಕಾರ್ ಮಾಡ್ಕೊಂಡ್ ಬರಲ್ಲ ನಾನು? ಯಾರು ಮೊದ್ಲು ಯಾರು ಹೇಳ್ಬಿಟ್ಟು ಮಾಡ್ರಿ ನನಗೆ ಬೇರೆ ನಮ್ಮ ಕತೆ ನಮಗ್ ಗೊತ್ತು. ನಿಮ್ ಕತೆ ನಿಮಗ್ ಗೊತ್ತು. ಯಾರು ಹೇಳಿ ನಿಮ್ ಕತೆ ನಿಮಗ್ ಗೊತ್ತಿ. ನಾನೇನ್ ನಿಮ್ ಮನೆಗ್ ಮದುವೆಗೆ ಬರ್ತೀನಿ. ನನ್ಗೇನ್ ನನ್ ಗತಿ ಇಲ್ಲ ಅಂತ ಹೇಳಿ ಬಂದಿಲ್ಲ. ನೀನ್ ಲಘು ಪುರಕ್ಕೆ ಬಂದ್ ಕೊಟ್ಟಿದ್ದಲ್ಲ, ಅದಕ್ಕೆ ಕಡೆ ಬತ್ತಿ ನಿಂತಿದ್ಯೋ. ನಮ್ ಮನೆಗೆ ಕೂಳಿ ಗತಿ ಇಲ್ದಂಗೆ ಏನ್ ಬಿದ್ದಿಲ್ಲ ನಾವು. ಸ್ವಾಮಿ ಹೇಳಿ, ಯಾರೋ ಇವ್ರು ನಮ್ಗೆ ಯಾರೋ ಫೋನ್ ಮಾಡ್ತಾರಲ್ಲ ಅವ್ರು ಅಂತ ತಿಳ್ಕೊಂಡೆ. ಅಲ್ಲ ಕಣಯ್ಯೋ, ನಮ್ಮನೆ ಕೂಳಿ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ ಮಕ್ಕಳಲ್ಲ. ನಿನ್ ಮನೆ ಏನ್ ವರ್ಷ ಬದುಕಲ್ಲ. ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಖಂಡಿತ ನಾವು ಗೊತ್ತಾಯಿಲ್ಲ. ಅಲ್ಲಲ್ಲ, ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿ ಇಲ್ದೆ ಬಂದಿಲ್ಲ. ಇಲ್ಲ ನಮ್ಮ ಮನೆ ಅನ್ನ ಇಲ್ಲ, ಗತಿ ಇಲ್ಲ ತಿನ್ನಕ್ಕೆ. ನರಸಿಂಹಣ್ಣ ನಮ್ಮ ಅನ್ನ ಹಾಕ್ಬಿಡಪ್ಪ ಸಾಯತಕ್ಕ, ನಿಮ್ ಮನೆಗ್ ಬಂದ್ ಇದ್ ಬಿಡ್ತೀನಿ, ನಿನ್ ಮನೆ ಬಾಗ್ಲಿಗೆ ಇದ್ ಬಿಡ್ತೀನಿ, ನೀನ್ ಸೇವೆ ಮಾಡ್ಕೊಂಡು, ನೀನ್ ಕೈಯಲ್ಲಿ ತೊಳ್ಕೊಂಡು, ನೀನ್ ಚಿಗ ತೊಳ್ಕೊಂಡು ಅಂತ ಬಂದಿಲ್ಲ. ನೀನ್ ನಮ್ಮ ಮನೆ ಬಾಗ್ಲಿಗೆ ಬಂದು ಲಗುನ್ ಪಡೆ ಕೊಟ್ಟಿದ್ಕೆ ಹೊಲ್ಟಿದಿರೋದು. ನೀನ್ ಗುಂಜೊಂದೈತಿ. ನಿನ್ ಮದ್ವೆಗ್ ಬರ್ಲಿಲ್ಲ ಅಂದ್ರೆ ಇಕ್ಕ ನೀನ್ ಮುಷ್ಟಿ ನನ್ ಹೆಕಳಾಸು ಯಾಕ ಲೋಪ ಸುಳೆ ಮಗನೇ. ಸುಮ್ಕಿದ್ ನಾವ್ ಕೆರೆನ ಕೊಡ್ಸ್ಕೊಂಡಂಗ ಫೋನ್ ಮಾಡಿ. ಅಲ್ಲೋಡು ಯಾಕಯ್ಯ, ಈ ನನ್ ಮಗ ಗೊಜ್ಗ ನನ್ ಮಗ ಬಂದ್ ಲಗುನ್ ಪಡೆ ಕೊಟ್ಟಿದ ಅಲ್ವಾ?
ಮದುವೆಗೆ ಹೋಗೋಣ ಅಂತ ನಾನು ಕೇಳಿದ್ರೆ ಯಾರು ಹೇಳಿ ನೀವು ಹಂಗೆ ಹಿಂಗೆ ಅಂತ ಇವ್ನ ಮನೆಗೆ ಕೂಳಿಲ್ದೆ ಹೋಗ್ತೀವ, ನಮ್ಗೆ ಬಿದ್ದು ಒದ್ದಾಡ್ತೈತಿ, ನೀನ್ ಬರಲೇ ನೀನೇ ಎಲ್ಲ ಬಂದು ಇಲ್ಲೇ ತಿನ್ಬಿಟ್ಟೋಗೋ. ಶ್ರೀಮಂತ ಕೊಟ್ಬಿಟ್ಟಿದೀನಿ ಬೀಗ್ರು ಶ್ರೀಮಂತ ಅಕ್ಕ ನನ್ಗೊಂದ್ ಎರಡು ಮಾತಾಡಕ್ ಅಲ್ಲ ಶ್ರೀಮಂತರು ಕೊಟ್ಬಿಟ್ಟಿದೀನಿ ಅಂತ. ಓಹೋ ಇವನು ಕಿರೀಟ ಬಂದ್ಬಿಟ್ಟಿದ್ವಿ, ಇವನು ಕಿರೀಟ ಇವನ್ ಮಕ್ನ ಎಕಡ ಸಿಯಾಕ ಇವನ್ ಮಕ್ನ ಪೂಜ ಏನ್ ಕರ್ಮ ಮಾಡಿ ನಮ್ಮನ್ನ ಕ್ಯಾರಿಕೇಟರ್ನಾಗ ಉಯ್ದಂಗ್ ಮಾತಾಡ್ತಾರಲ್ಲ. ಅಲ್ಲ ಇವನು ಅಲ್ಲ ಇವನಿಗೆ ಬಾಯಿಗೆ ನಾನು ಉಯ್ಯ ಲೋಪರ್ ನನ್ ಮಗ ನೋಡಿ ಹೆಂಗ್ ಮಾತಾಡ್ತಾನೆ ಇವನು, ವಜುಗ್ ನನ್ ಮಗ. ಇವ್ರನ್ನ ಮಡಿಕೊಂಡಂಗೆ ಮೋಸ ಮಾಡ್ದಂಗ ಅನ್ಕೊಂಬಿಟ್ಟ ನಮ್ಮನ್ನ. ಏನ್ ಮಾಡೋಣಪ್ಪ, ನಮ್ಮ ಮನೆ ಬಾರ್ಕ್ ಏನ್ ಕೇಳೋಣ. ನಾನು ಯಾರೋ ಫೋನ್ ಮಾಡ್ಯಾರ ಅಂತ ಹಂಗಂದೆ ಕಣಕ್, ನಾನ್ ಸತ್ಯವಾಗ್ಲೂ ನನ್ ಮನಸ್ಸಿನಾಗ ಅದಿಲ್ಲ. ಅಲ್ಲ ನಾವೇನ ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಲಿ ಗತಿ ಇಲ್ವಾ? ಲೇ ಬಾ ನಿಮ್ ಮನೆಗೆ ಬೇಕಾರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾಂಡ್ ಕಾಯಿ ಕಿತ್ಕೊಂಡು ಒಂದಿಷ್ಟು ಬಾಳೆಗೊನೆ ಕಿತ್ಕೊಂಡು ಹೋಗು. ಸತ್ಯವಾಗ್ಲೂ ಹಾ ನೋಡಿ ನನ್ನ ಮಗ ಇವನು ಹೆಂಗು ಸಿಕ್ಕಣ ಕಿವಿ ವಾಲೆ ಹಾಕೊಂಡು ಓಡಾಡ್ಕೊಂಡು ನನ್ನ ಮಗ ಗೊಜ್ಗ ಹೆಂಗ್ ಮಾತಾಡ್ತಾನೆ ನನಗೇನೆ. ಒಂದ್ಸಲ ಬಂದ್ 3 ಸಲ ಮೆಟ್ನಾಗ ಹೋಗ್ಬಿಟ್ರಿ ಮಾಡಿ ತಪ್ಪಿಗೆ. ನಾನು ಬಂದ್ ಮಾತಾಡಿದ್ದೀನಿ. ಈ ನಮ್ಮ ಮಗ ಮುನಿಸ್ಕೊಂಡ್ ಹೋಯ್ತ ಕಣಕ್, ಅದಕ್ಕೆ ನಾನು ಸತ್ಯವಾಗ್ಲು ಯಾರೋ ಫೋನ್ ಮಾಡ್ಯಾರ ಅಂತ ಮಾಡಿದೆ. ನಾನು ಪತ್ರಿಕೆ ಕೊಟ್ಟು ಬರ್ಬೇಡ್ರಿ ಅಂತ ಹೇಳಕ್ ಬಂದ್ ಪತ್ರಿಕೆ ಕೊಟ್ಟಿದ್ದೀನಿ ಅನಕ್ಕ. ಅವ್ರು ಶ್ರೀಮಂತ ಆದ್ರೆ ಅವ್ರ ಮನೆಯಾರಕ್ಕೆ ನಾವೇನು ಹೋಗ್ಬಿಟ್ಟು ಮಗಳಿಗೆ ಅಕ್ಕಿ ಕಾಳು ಹಾಕಿ ಬರೋಣ ಅಂತ ಫೋನ್ ಮಾಡಿದೆ. ನಾನು ನಮ್ ಮಗ ಮುನಿಸ್ಕೊಂಡ್ ಹೋಯ್ದ್ನಲ್ಲ, ಅದಕ್ಕೆ ಒಂದ್ 2 ಡೇಟ್ ಹೊಡೆದೆ. ಆ ವಿಚಾರಕ್ಕೆ ಕಣಕ್ ಬಿಟ್ರಿ ಇನ್ನೇನು ಇಲ್ಲ. ಹಿಂಗೆ ಗೋಪಾಲ್ ನಾಟಕ ಆಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಅವಳು ಓಡಾಡಿದ್ರೆ ಮಗ ಮುನ್ಸ್ಕೊಂಡು ಓಡಾಡಿದ್ರೆ ಇನ್ನೇನ್ ಮಾಡ್ತಾರೆ? ಬಂದ್ಬಿಟ್ಟು ಒಂದ್ 3 ಏಟ್ ಮೆಟ್ನಾಗ ಹೊಡೆದ್ಬಿಡ್ತೀಯ ನನ್ಗೆ. ಹಂಗೆ ನಾನು ಪಾಡಿ ತಪ್ಪಿಗೆ ನಾನು ಕನಸು ಮಾರಿಸ್ನಾಗು ನಾನು ಅಂತ ಕೆಟ್ಟದ್ ಮಾಡಲ್ಲಕ್ಕ. ಈ ವಯಸ್ಸಿಗೆ ನಿನ್ಗೆ ಅವಳು ಉಳ್ಬೇಕಾ? ಮಗಳು ಮದುವೆ ಮಾಡ್ಕೊಂಡು ಎಲ್ಲ ಮುಚ್ಕೊಂಡು ದುಡ್ಕೊಂಡು ಎಂಡ್ರನ್ ಸಾಕೊಂಡು ಇರು. ಮದ್ವೆಗ್ ಬಂದವ್ರಿಗೆ ಏನು ಎತ್ತ ಫೋನ್ ನಂಬರ್ ನೋಡಿ ಯಾರು ಏನು ಎತ್ತ ಮಾಡಿರೋದು. ಏನಪ್ಪ ಏನು ಚೆನ್ನಾಗಿದ್ದೀರಾ ಬರ್ರವ್ವ, ಇಷ್ಟ್ ಗಂಟೆಗೆ ಬರ್ರಪ್ಪ, ಇಷ್ಟ್ ಗಂಟೆಗೆ ಹೋಗ್ರಿ ಮಾಡ್ಕೊಂಡು ಬರ್ರಿ. ನಿಮ್ ಕಾಲಿ ಮುಗಿದ್ ನಿಲ್ಲಿಸ್ತೀರ ಒಂದ್ ಒಟ್ಟು ನೀರ್ ಕೊಡದ್ ಬಿಡ್ತೀನಿ. ನಿಮ್ ಬಂದ್ 3 ಸಲ ಮೆಟ್ನಾಗ ಹೊಡೆದ್ಬಿಟ್ರಿ ಫೋನ್ ಮಾಡಿದ್. ಫೋನ್ ಮಾಡಿ ನಾನು ಎಷ್ಟ್ ಗಂಟೆಗೆ ಬರ್ಬೇಕಪ್ಪ, ಬಸ್ತಾಗ ಬರ್ತಿರೋ ಇಲ್ಲ ನಾವೇ ಕಾರ್ ತಗೊಂಡ್ ಬರೋಣ, ಇಲ್ಲ ಬಸ್ಸಾಗ ಜನ ಅವ್ರು ಅಂತ ನಾವ್ ಮಾಡಿದ್ರೆ ನೀನ್ ಗೋಜುಗ್ ನನ್ನ ಮಗ ನೀನ್ ಏನೇನ್ ಮಾತಾಡ್ತಿಲ್ಲ ನಿನ್ ಮಕ್ನನ್ ಹುಯ್ಯ ಹೊಡಿ ಹುಚ್ಚನ ಉಯ್ಯು. 3 ಸಲ ಅಡಿಕೆಲ್ಲ ಹಾಕಿ ಮಕ್ಕ ಹೋಗ್ಬಿಟ್ಟು ಬಾರಕ ನನ್ಗೆ. ನಿನ್ ಖಾಲಿ ಬುಲ್ತಿ ಸಾಕು, ಕೂಲಿ ಸ್ಟಾಪ್ ಮಾಡ್ಬಿಟ್ರಿ ದುಡ್ಡು ಬೇರೆ ಇಲ್ಲ ಆಸ್ಪತ್ರೆಗೆ ಹೋಗಕ್ಕೆ. ಈಗ ಮಗ ಎತ್ತೋದ ಮಗ ಅದೇ ಒಂದ್ 2 ಡೇಟ್ ಇಸ್ಬಿಟ್ ಆಡಕ್ ಹೋಯ್ತು ಕಣಕ್, ಅದಕ್ಕೆ ಒಂದ್ 2 ಡೇಟ್ ಹೊಡೆದು ಮುನಿಸ್ಕೊಂಡ್ ಹೋಗ್ಯವ್ರು. ಎಲ್ಗ ಹೋಗಾರೆ? ಎಲ್ಲಿ ಹೋಗ್ಯವ್ರು ಇಲ್ಲೆಲ್ಲ ನಮ್ಮ ಅಣ್ಣಾರ್ ಮನೆಗೋ ಪಣ್ಣ ಎಲ್ಗೋ ಹೋಗ್ಯವ್ರೆ. ಯಾರ್ಯಾರು ಹೋಗಾರೆ? ಅವ್ರ ಒಬ್ರೇ ಹೋಗ್ಯವ್ರಕ್ಕ, ಅದಕ್ಕೆ ಅಷ್ಟೇ ಅಕ್ಕ, ಇನ್ನೇನು ಇಲ್ಲ. ಎಷ್ಟ್ ಗೆತ್ಕೊಂಬಂದ? ಗೆತ್ಕೊಂಬಂದವ್ನಿ. ಆ ಮಗ ಪರ್ಸಾಗ್ ಮಾಡಿಕೊಂಡಿದ್ದೆ 8,000 ತಗೊಂಡೋಗ್ ಸೋತ್ ಬಂದವನ್ ಕಣವ. ನೀವ್ ಯಾರು ಗೊತ್ತಾಗ್ಲಿಲ್ಲ, ಯಾರು ಗೊತ್ತಾಗ್ಲಕ್ಕ. ನಾನ್ರಿ ಇಲ್ಲಲ್ಲಿ ಅಯ್ಯ ನೀನ್ ತಾಯಿನ ನಿಮ್ಮ ಸಿಟ್ಟಿ ಕೆರ ಅರ್ಧಂಗ್ ಬಿಡ್ತಿ ಇಂತದಾಗ ಏನ್ ಸಾಚೆ ಮಾತಾಡ್ದಲ್ಲ ನೀನ್ ತಾಯಿ ಸಿಗು ನೀನ್ ನನ್ ಕೈಗೆ. ಹೇಳ್ರಿ ಅಣ್ಣ ಜಲ್ದಿ ಬಾರಣ, ಇಲ್ಲಿ ಬಂದ್ಬಿಡೈತೆ, ನಾಗರ ಬಂದ್ಬಿಡೈತೆ, ಬಾರಣ ಜಲ್ದಿ ಹಿಡ್ಕೊಂಡ್ ಹೋಗಿ ಬಂತೆ. ಇಲ್ಲಿ ಮಂತಾಗ ಬಿಲ್ದಾಗ ಸೇರ್ಕೊಂಡ್ಬಿಟ್ಟೈತೆ, ಈ ಚರಂಡಿ ರಾಸಿಂದ ಬಂದು ಬಿಲ್ದಾಗ ಸೇರ್ಕೊಂಡ್ಬಿಡ್ತು, ಇಲ್ಲಿ ಕಚ್ಚಾಕ್ ಬಂದ್ಬಿಡ್ತು. ಅಷ್ಟೇ ನಾವ್ ದೊಣ್ಣೆ ಎಲ್ಲ ತಗೊಂಡು ಹೊಡೋಗ್ಬಿಡ್ತು. ಅದ್ರಾಗ ಅಲ್ಲೇ ಬಂದ್ಬಿಡ್ತಿತ್ತು, ಆ ಮಟ್ಟ ಇಟ್ಬಿಟ್ಟಿತ್ತು, ಮರಿ ಎಲ್ಲ ಹಾಕ್ಬಿಡೈತೆ. ಜಲ್ದಿ ಬಾ, ಹಾವು ಹಿಡ್ಕೊಂಡ್ ಹೋಗಿ ಬಂತೆ, ಜಲ್ದಿ ಬಾರಣ. ಎಲ್ಲಿದ್ದೀಣ ನೀನು? ಏನು ಇಷ್ಟ್ ಮಾತಾಡಿದ್ರು ನೀನ್ ಏನು ಮಾತಾಡ್ತಾನೆ ಇಲ್ಲ. ಜಲ್ದಿ ಬಾರಣ, ಎಲ್ಲಿದ್ದೀಣ? ಅಣ್ಣ ನರಸಿಂಹಣ್ಣ ಒಂದ್ ನಿಮಿಷ ಹೊತ್ತು ಯಾರು ಎಲ್ಲಿ ಬಂದೈತಿ ಹಿಂಗಂತ ಹೇಳ್ರಿ. ಒಂದೇ ಸಮಕ್ಕೆ ನಾಯಿ ಬಡ್ಕೊಂಡ್ರೆ ಎಲ್ಲಿ ಬರೋಣ ಹೇಳ ನಾವು? ಅಣ್ಣ ಆಲಟ್ಟೆಗೆ ಬಂದೈತೆ, ಆರಟ್ಟೆಗೆ ಬಂದ್ಬಿಟ್ಟು ನೀನು ಜಲ್ದಿ ಬ್ಯಾಗ್ ತಗೊಂಬ, ಇಲ್ಲಿ ಬಾ, ಬ್ಯಾಗ್ ತಗೊಂಡ್ಬಿಟ್ಟು ಜಲ್ದಿ ಗಾಡಿ ತಗೊಂಡ್ಬಿಟ್ಟು ಬಾ, ನಿನ್ ಮನೆಯವರೆಲ್ಲ ಕರ್ಕೊಂಡು. ಅಲ್ಲ ಎಲ್ಲಿ ಬಂದೈತೆ ಸ್ವಾಮಿ? ಯಾವ ನಾವು ನಾಗರ ಮಾಡ್ತೀವಿ, ಹಾವು ಪಾವು ಹಿಡಿಯಲ್ಲ ಬೇಕಾದ್ರೆ ನಮ್ಮ ಒಬ್ರು ಕರ್ಕೊಂಡ್ ಬರ್ತೀವಿ. ಎಲ್ಲಿ ಬರ್ಬೇಕು ಹೇಳಿ? ಏ ಅಣ್ಣ ನೀನೇ ಹಿಡಿಬೇಕಂಡ್ ಬಾರಣ. ನೀನು ನಾಗರ ನೀವ್ ಹಿಡಿದ್ರೆ ನಾಗರ ಮಾಡಾರ ತಾನೇ ನೀವು ಹಿಡಿದ್ರೆ ಇನ್ಯಾರು ಹಿಡಿತಾರೆ? ನಾವ್ ಹಿಡಿಯಲ್ಲ, ಇಲ್ಲ ಮಂತಾಗ ಬಂದ್ಬಿಟ್ಟಿದ್ದೇವ. ಆಮೇಲೆ ಬಂದ್ಬಿಟ್ಟು ನಾನು ಯಾಕಪ್ಪ ಇಲ್ಲಿಗೆ ಬಂದಿರೋದು ಸ್ವಾಮಿ ನಮ್ಮ ಅಪ್ಪ ಅಂತ ಅಂದಿದ್ಕೆ ನರಸಿಂಹರಾಜ ಅಂತ ಅದಕ್ಕೆ ಬಾರಣ. ಎಷ್ಟು ಜನ ಕೊಟ್ಟ ಮಗ ಅಂತ ಹೇಳಂದ್ರ ಕುಡ್ದು ಬಿಡ್ತಾರೆ, ನಾಗ ಹಿಂಗ್ ತಲೆ ತಿಂತಾರೆ. ಇಷ್ಟ ಸಾಕ್ದಂಗೆ ಹಿಂಗೆ ಅಲ್ಲ ಹಾವು ನರಸಿಂಹರಾಜ ಅಂತ ಹುಟ್ಟಿದ್ ನನ್ ಮಗನೇ. ನೀನ್ ತಾಯಿನ
ನಮ್ಮನ್ನ ಯಾಕೆ ಅಯ್ಯೋ ಅನ್ನಿಸ್ತೀವ ನಿಮ್ಮ ಅಮ್ಮನ್ ಈಗಲೇ ಅಲ್ಲೇ ನೋಡು ಹಿಂಗ್ ಮಾತಾಡ್ರಿ ಜಾಸ್ತಿ ಮಾತಾಡಕ್ಕಾಗಲ್ಲ. ಅಣ್ಣ ನೀನು ಮಾತಾಡಕ್ಕಿಂತ ಮುಂಚೆ ಮಾತಾಡಕ್ಕಿಂತ ಮುಂಚೆ ನೀನ್ ಬಂದ್ಬಿಟ್ಟು ಸೀದಾ ಹಾವು ಹಿಡ್ಕೊಂಡು ಹೋಗಿವಂತೆ ನರಸಿಂಹಣ್ಣ ಅಂತ ನಾನಿಲ್ಲ ನರಸಿಂಹಣ್ಣ ಮಂತ ಹೋಯ್ತೆ ಬಾ ಬರ್ತದೆ ಅಂತ ಕರ್ದೆ ಬುಸ್ ಅಂತಿತ್ತು ಹಾಲಿತ್ತೆ. ಅಲ್ಲ ನೋಡ್ರಿ ಸ್ವಾಮಿ ಒಂದ್ ನಿಮಿಷ ಹೊತ್ತೇನ ಸುಮ್ಮನೆ ಇರ್ತಾನೆ ಇರ್ರಿ ಮಾತಾಡ್ತಾರೆ ನರಸಿಂಹಣ್ಣ ಅವ್ರು ಮಾತಾಡಿ ಸರ್. ಅಲ್ಲ ನೀನು ಅಣ್ಣ ಹಾವು ಬಂತು ಹಾಲು ಕುಡಿದ್ಬಿಡು ಒಂದ್ ಮೊಟ್ಟೆ ಇತ್ತು ತಿರ್ಗಾ ಒಂದ್ ಮೊಟ್ಟೆ ಮಾತಾಡಕ್ ಒಂದ್ ಸ್ವಲ್ಪ ಜಾಗ ಕೊಡು ಬಿಡು ಕೊಡು ಹೇಳು. ಅಲ್ಲ ಇವ್ರೆ ಹೇಳು ಜಲ್ದಿ ಮಾತಾಡು. ಜಲ್ದಿ ಮಾತಾಡ್ಬೇಕು ಯಾಕೆಂದ್ರೆ ಜಲ್ದಿ ಮಾತಾಡಿದ್ರೇನೆ ತಾನೇ ಬಗೆಹರಿಯೋದು ಯಾವ ಹೊರಟೋಗ್ಬಿಡುತ್ತೆ ಅಷ್ಟೊತ್ತಿಗೆ ಜಲ್ದಿ ಬಾ. ಸ್ವಾಮಿ ಅವನ ಹೋಗ್ಲಿ ನೀನ ಹೊರಗೆ ಹೋಗು ಅದನ್ನ ಕಟ್ಕೊಂಡು ನಮ್ಗೇನಾಗ್ಬೇಕಾಯ್ತು ನಮ್ಮನ್ನ ಯಾಕೆ ಹಿಂಗ ಅಯ್ಯೋ ಅನ್ನಿಸ್ತೇ ನೀನು ಆವಿಡ್ಯಾರ ನಾವು ಹಾವು ಇಲ್ಲಿ ಕರಿತಾ ಇಟ್ಕೊಳ್ಳೋಣ ನಿನ್ನ ನರಸಿಂಹಣ್ಣ ಅಂತ. ಅಲ್ಲಿ ನೋಡ್ರಿ ಇವ್ನು ಎಷ್ಟು ಜನ ಕುಟ್ಟವನ್ರಿ ಕುಡುಕ್ ನನ್ನ ಮಕ್ಕಳ ಸ್ವಾಮಿ ಕುಡಿದು ಟೈಟ್ ಆಗಿ ನಮ್ಮನ್ನ ತಲೆ ತಿಂತಾರೆ. ನಾವು ಆವಿಡ್ಯಾರ ಮಕ್ಕಳು ಮಾಡ್ಕೊಂಡಿದ್ದೀವಿ ನಮ್ಮನ್ನ. ಆ ವಿಡಿಯೋ ಎಲ್ಲ ಕಣ ನಿಮ್ದು ಹಾವು ನಿಮ್ದು ಅನ್ನೋದು ನರಸಿಂಹಣ್ಣ ನಾವ್ ಕೇಳ್ದ ಯಾರಪ್ಪ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ಯಾ ಯಾರು ನಿಮ್ಮ ಅಪ್ಪ ನಿಂತ್ಗೆ ನರಸಿಂಹಣ್ಣ ಬಳ್ಳಾಪುರ ಅಂತೂ. ಅಲ್ಲ ನೀನ್ ಎಷ್ಟು ಜನ ಕುಟ್ಟಿರ್ಬೇಕು ಅಂತ ಹೇಳ್ತೀನಿ ನೀನ್ ಸಾಯಿನ ಹಾಕಿ ನಾವೆಲ್ಲ ಮಾತಾಡ್ರ ನೋಡಿದ್ಯಾ ನಮ್ಮನ್ನ ಯಾಕೆ ಹಿಂಗೆ ಎಲ್ಲಾ ಫೋನ್ ಮಾಡಿ ಇಂತರ್ದವೆಲ್ಲ ಮಕ್ಕಳು ಸಂಗ್ ಮಾಡ್ತೀನಿ ನಮ್ಮ ಕುಡುಕ್ ನನ್ ಮಗನೇ. ಅಲ್ಲಣ್ಣ ನಾವು ತಪ್ಪಿಸ್ಕೊಂಡ್ಬಿಡಿತಲ್ಲ ಹಾವು ನಿಮ್ಮ ಅಪ್ಪ ಅಪ್ಪನ ಹೆಸರೇನು ಯಾವ ಊರೊಂದಿದ್ಕೆ ಬಳ್ಳಾಪುರ ನರಸಿಂಹರಾಜು ನಮ್ಮ ಅಪ್ಪ ಅಂತೂ. ಅಲ್ಲ ಆಮೇಲೆ ಮಾತಾಡಂಗಿದ್ರೆ ನೀನ್ ನನಗೆ ನೋಡಿಲ್ಲ ಯಾರು ಹೊಡ್ಯಾರಿ ನನಗೇನ ಸಿಟ್ಟು ಹಚ್ಚಿರದೆ ಅಣ್ಣ ನೋಡು ಕೊಡ್ತೀನಿ ನೋಡು ಅವ್ರ ಕೈಲಿ ಹಾವು ಹಿಡ್ಸು ಹಿಡಿತಾ ನೋಡಿ ಬಂದ್ ನಿಲ್ಸ್ಕೊಳಕ್ ಹೋಗಣ ನೀನ್ ಗುಂಪಿಸ್ಕೋ ಪಂಚಾಯತಿ. ಹಲೋ ಅಣ್ಣ ನೀವ್ ಯಾರಣ್ಣ ದಯವಿಟ್ಟು ಅವ್ರ ಕೈ ಫೋನ್ ಕೊಡೋಣ ನಾವು ಹಾವು ಬಂದಿಲ್ಲ ನಮ್ಮಂತ ನಿಂತೈತೆ ನೀವೇನೋ ಮಾತಾಡ್ತೀರಾ ಸರ್ ಒಂದ್ ನಿಮಿಷ ತಡೀರಿ ಹಾವು ಅವ್ರ ಹೆಸರು ಕರಿತಾ ಇದ್ರ. ಅಣ್ಣ ನಾವು ತಪ್ಪಿಸ್ಕೊಂಡ್ ಬಂದಿತ್ತಲ್ಲ ಯಾರಪ್ಪ ತಪ್ಪಿಸ್ಕೊಂಡ್ ಬಂದಿರೋ ನಿಮ್ಮ ಅಪ್ಪ ಅಮ್ಮ ಯಾರು ಯಾವ ಊರು ನಿಮ್ದು ಅಂತ ಕೇಳ್ದ ಹಾವ್ಗೆ ಅದಕ್ಕೆ ಅವರು ಬಳ್ಳಾಪುರ ನಮ್ದು ನಮ್ಮ ಅಪ್ಪ ನರಸಿಂಹರಾಜು ಅಂತ ಹೇಳ್ತು. ಅದಕ್ಕೆ ನಮ್ಗಿಲ್ ಭಯ ಆಗುತ್ತೆ ನಮ್ಮನೆ ಮಕ್ಕಳೆಲ್ಲ ಇದಾವೆ ಜಲ್ದಿ ಫೋನ್ ಕೊಡೋಣ ಅವ್ನ್ಗೆ. ಅಲ್ಲ ಕೊಡ್ತೀನಿ ಸರ್ ಒಂದ್ ಸೆಕೆಂಡ್ ಕೊಡ್ತೀನಿ ಸರ್ ಹೇಳೋಣ ಆಯ್ತು ಕೊಡ್ತೀನಿ ಸರ್. ಈಗ ಅವ್ರು ನರಸಿಂಹಣ್ಣವ್ರು ಯಾವ್ದಾವ್ದು ಅವ್ರನ್ನೇ ಕೇಳ್ದೈತೆ ಯಾರನ್ನ ಕಳ್ಸಿದಾರ ಅವನು ಅದಕ್ಕೆ ಕೇಳ್ಕೊಟ್ಟಿ ಅವ್ರ ಮಗು ಅವ್ರ ಅಪ್ಪನ ಹೆಸರು ಹೇಳ್ದು ಇನ್ಯಾರ ಹೆಸರು ಹೇಳ್ತೈತೆ ಅವ್ರದ್ದು ಮಗು ಯಾರ ಮಗು ಸರ್ ನರಸಿಂಹರಾಜು ಸಾಕಿರೋದು ಅವ್ರ ಅಪ್ಪ ಅವನೇ. ಅವ್ರು ಹೆಂಗು ಸೇರ್ಸೇನು ಅವ್ರಿಗೆ ಕೊಡು ನಿನ್ ಫೋನ್ ಮೊದ್ಲು ಹೇಳ್ತೀನಿ. ತರ್ತೈತಿ ಅಲ್ಲ ಸರ್ ಕೊಡ್ತೀನಿ ಫೋನ್ ಒಂದ್ ಸೆಕೆಂಡ್. ಅವರು ಪಾಪ ಇಲ್ಲಿ ಫ್ರೆಂಡ್ ನಾನು ಅಣ್ಣ ನಿನ್ ಫೋನ್ ಕೊಡೋಣ ನೀನು ಮಾತಾಡಿ ಕೊಟ್ಟೆ ಕೂಲಾಗಿ ಮಾತಾಡಿ ನೀನು ಅಣ್ಣ ನಿನ್ ಮಗ ತಪ್ಪಿಸ್ಕೊಂಡ್ ಬಂದವನೇ ನೋಡಿ ಇಲ್ಲ ಐತೆ ನಾನ್ ಕೇಳ್ದೆ ನೋಡಪ್ಪ ಯಾರ್ ಮಗ ನೀನು ಯಾವ ಊರು ಅಂದಿದ್ಕೆ ನರಸಿಂಹರಾಜ ನಮ್ಮ ಅಪ್ಪ ಬಳ್ಳಾಪುರ ಹಣ ಇಲ್ಲ ತಪ್ಪಿಸ್ಕೊಂಡ್ ಬಂದೆ ಆಟ ಆಡ್ತಿದ್ದೆ ಹೆಂಗಾಸಿಂದ ಬಂದೆ ಗೊತ್ತಿಲ್ಲ ನಮ್ಮ ಅಪ್ಪನ್ ಸೇರ್ಸೋಣ ಅಂತ ಅದಕ್ಕೆ ನಿನಗ್ ಫೋನ್ ಮಾಡ್ದೋ ಬಂದ್ ನಿನ್ ಮಗಿ ನೀನ್ ಕರ್ಕೊಂಡೋಗು. ಹಾವು ಬಂದು ನಿಂತಕ್ ಬಂದು ನನ್ನ ಅಡ್ರೆಸ್ ಹೇಳಿ ನನ್ಗೂ ಟೈತೆ ಅಂತ ಹಾವು ಹ್ಞೂ ಕಣ ಥೋ ಇದೇನ ನನ್ ಮಗ ಅಲ್ಲಲ್ಲ ನೀನ್ ತಾಯಿ ಅಣ್ಣ ಒಂದ್ ನಿಮಿಷ ಇಲ್ಲಿ ನಮ್ ದೊಡ್ಡಪ್ಪ ಐತೆ ಅವ್ರ ನೋಡಿ ಅವ್ರಿಗೆ ಕೊಡ್ತೀನಿ ಬೇಕಾದ್ರೆ ಕೇಳ್ಕೊ ಕೊಟ್ಟು ಚಿಕ್ಕಪ್ಪನ ಕೊಟ್ಟ ನನಗೆ ಫೋನ್ ಮಾಡ್ಬೇಡ ನೀನು ಬಂದ್ ಹಿಡ್ಕೊಂಡ್ ಹೋಗಯ್ಯೋ ಅದ್ ಬಂದ್ ಪೂರ್ತಿ ನಿಮ್ ಚರಿತ್ರೆನೇ ಹೇಳ್ತು ನಿಮ್ ಅಡ್ರೆಸ್ ಎಲ್ಲ ಹೇಳ್ತೈತೆಯೋ ಕುಡುಕ್ ನನ್ ಮಕ್ಕಳ್ರ ನಮ್ಮನ್ನ ಯಾಕೆ ಅಮಾಯಕರು ನಮ್ಮನ್ನ ಹೊಟ್ಟೆ ಉರಿಸ್ತೀರ ನೀವು ನಿಮ್ ಮನೆ ಹಂಗೆ ನಿನ್ನೆ ಹತ್ರ ಹೇಳ್ತಾ ಇದ್ದೆ ನನ್ನ ಹೆಸರು ಹೇಳ್ತಾ ಇದ್ದ ನಿನ್ನೆ ಹತ್ರ ಹೇಳ್ತಾ ಬುದ್ಧಕ್ಕೂ ನಿಂತ್ಬಿಟ್ಟೈತಿ ಇಲ್ಲಿ ನಿಂತ್ಬಿಟ್ಟದ್ಕ ಮಾರೋಣ ಉದ್ದಕ್ಕೂ ಅವ್ ನಿಂತ್ಬಿಟ್ಟೈದು ನಿನ್ನ ಹೆಸರು ಹೇಳ್ತಾ ಇದ್ದ ಜಲ್ದ್ ಬರ್ಬಾ ಬಾರೋಣ ನೀನೊಂದ್ ಚೀಲ ತಾಂಡು ನೀನ್ ಯಾಕೆ ಎಲ್ಲಾರ ಮನೆ ತಕ್ಕ ಬಿಟ್ಬಿಟ್ಟು ಹಿಂಗ ಆಟ ಆಡ್ತೀನಿ ನೀನ್ ಎಲ್ಲೋಗಿ ಬಚ್ಚಿಕ ಕುಕಂತೀಯ ನನ್ ಮಗನ ಪ್ರಪಂಚ ಆಗ್ಬಿಡ್ಸಕ್ಕಾಗಲ್ಲ ನಿನ್ ಮಮ್ಮ ಕುಡುಕ್ ನನ್ ಮಕ್ಕಳ್ರ ನೀನ್ ಬಾರಪ್ಪ ನೀನು ನಿನ್ನ ಅಡ್ರೆಸ್ ಹೇಳೋದು ಬೇರೆ ನಿಮ್ಮೂರಾಗಿ ನ್ಯಾರ ಅಡ್ರೆಸ್ ಯಾಕೆ ಹೇಳೋದು ಪ್ಯಾಂಟ್ ಅಲ್ಲಿ ನಾವು ಅಥವಾ ಇದು ನಿಜವಾಗೂ ಉತ್ತದಾಗೆಲ್ಲ ನೀನ್ ಯಾವ್ದು ಸಾಕೊಂಡಿದ್ಯೋ ಅದು ನಿನ್ನ ಹೆಸರು ಹೇಳ್ತಾ ಇದೆ. ಪ್ಯಾಂಟ್ ಆಗದ ಲುಂಗಿ ಆಗದ ನನಗ್ ಗೊತ್ತಿಲ್ಲ. ಇಟ್ಕೊಂಡೋಗು ಕುಕ್ಕೆ ಸುಬ್ರಹ್ಮಣ್ಯ ಇವೆಲ್ಲ ದೇವ್ರುಗಳು ಭಾರಿ ನಿಯತ್ತಾಗಿರೋ ದೇವ್ರು ಆಮೇಲೆ ನಿಮ್ ಫೋನ್ ಮಾಡಿ
ನೀನು ಅಲ್ಲೆಲ್ಲ ಹೋಗಿ ಬಂದಿದ್ಯಲ್ಲ ನಿನ್ಗೆ ಮಾತು ಕೇಳೋದು. ನಾಗರಾವ್ ಹೋಗ್ತಾ ಅಂದ್ರೆ ಏನ್ ತಿಳ್ಕೊಂಡಿದ್ದೀರ ನೀವು? ಏ ನಿನ್ನ ಅಡ್ರೆಸ್ ಕುಡಿದು ಬಿಟ್ಟು ಎಷ್ಟೆಲ್ಲ ಮಾತಾಡ್ತಾವ ಹೋಗಪ್ಪಾಟ. ನಾವ್ ಹೇಳಿ ನೀನೊಂದ್ ಮಾತಾಡ್ತೀವಿ, ಕುಕ್ಕೆ ಸುಬ್ರಹ್ಮಣ್ಯ ಅಂತೀಯ ನೀನು. ಏ ನಿನ್ನ ಅಡ್ರೆಸ್ ಹೇಳ್ತಾ ಇದ್ ಬರೆಯೋ ಕುಡುಕ್ ಮಕ್ಕಳ ನಾವೆಲ್ಲ ನನ್ನ ಅಡ್ರೆಸ್ ಕುಡ್ದು ಬಿಟ್ಟು ಅವ್ನ ಅಮ್ಮನ ಬಿಟ್ಬಿಟ್ಟು ಎಲ್ಲಾ ಕಡೆನು ಇದನ್ನೇ ರಬ್ ಮಾಡ್ತಾ ಇದ್ದೀನಿ. ನೀನ್ ಹಿಡ್ಕೊಂಡೋಗ್ ಬಾರಪ್ಪ ನೀನು. ಏ ನೀನ್ ಸಂತೆ ಒಳಗ ಹಿಡ್ಕೊಂಡ್ ಆಡ್ಸೋದೆಲ್ಲ ಗೊತ್ತು ಬಾರಪ್ಪ ನಮ್ಗೆ. ನೀವು ಕರೆಕ್ಟ್ ಆಗಿ ಅಪ್ಪ ಅಂದ್ಬಿಟ್ಟಿದ್ ಮಾತಾಡು. ನಾನು ಆಗುತ್ತಾ ಆ ವಿಡಿಯೋನ ಅಥವಾ ನಾನು ಬಿಡಕ್ಕಾಗುತ್ತಾ? ಆಡ್ತಾನ ನೀನು, ಆ ವಿಡಿಯೋನಲ್ಲ ಆಡ್ತಾನ ನೀನು. ನನಗೆ ಬೆಳ್ಳಾವಿ, ಚೋಳೂರು, ತುಮಕೂರು ಎಲ್ಲ ಸಂತೆಗೂ ಹಾಕ್ತೀಯ. ನನಗೆ ತಲೆ ಇದ್ರೊಳಗೆ ಬೇಜಾನ್ ನೀನು ಇದ್ರೊಳಗೆ ಬೇಜಾನ್ ದುಡ್ಡು ಮಾಡ್ಬಿಟ್ಟಿದ್ಯಾ. ಆ ವಾಟ್ಸಪ್ ಹೋಗಿ ನೀನ್ ಬಾ ತುಂಬ್ಕೊಂಡ್ ಹಿಡ್ಕೊಂಡ್ ಹೋಗು. ಆ ವಾಟ್ಸನ್ ಮಾಡ್ಕೊಂಡಿದ್ರು ನನ್ನ. ನೀನ್ ಆ ವಾಡ್ತಾನ ಕಡೆ ನನ್ನೆಲ್ಲ ಗುಬ್ಬಿಲ್ ಆಡಿಸ್ತಿದ್ದೆ ಬಸ್ ಸ್ಟ್ಯಾಂಡಾಗೆ. ಆಮೇಲೆ 4 ದಿನ ಮುಂದೆ ಚೋಳೂರಾಗ ಆಡಿಸ್ತಿದ್ದೆ. ಆಡಿಸ್ತಿದ್ದೆ ಅಲ್ಲ ನೀನು ನಿಮ್ ಬಳ್ಳಾಪುರದಾಗ ಇನ್ನಾರ ಹೆಸರು ಹೇಳಲ್ಲ, ನಿನ್ನ ಹೆಸರು ಹೇಳದವು. ನನ್ನ ಹೆಸರು ಹೇಳ್ತಲ್ಲ ನನ್ನ ಮಕ್ಕಳ್ರ. ಅಯ್ಯೋ ನೀನ್ ದೊಡ್ಡ ಕುಡ್ಕ ಆಗ್ಬಿಟ್ಟಿದ್ಯಪ್ಪ. ಯಾವ ವಾಡ್ಸಕ್ ಹೋಗಿ ಒಳ್ಳೆ ಕಲೆಕ್ಷನ್ ಆಗ್ತದ ನಿನ್ಗೆ. ಫೋನ್ ಮಾಡ್ರಿ ನಮ್ ಅದೇ ಇರೋದಾಗ ಜಾಗ ಮುಂದ್ ಕೆರ ತಗೊಂಡ್ ಹೊಡ್ಬಿಡ್ತೀನಿ ನಾನು. ನೀನು ರತ್ನಮ್ಮ ಅನ್ನೋಳ ಸಖತ್ ವರ್ಷದಿಂದ ಲವ್ ಮಾಡಿ ಅವಳ ಜೊತೆ ಇದ್ದು ಪದ್ದು ಎಲ್ಲಾ ಮಾಡಿ ಅವಳಿಗೆ ಮೋಸ ಮಾಡಿದ್ಯಾ. ನೀನ್ ಅವಳು ಮದುವೆ ಆಗ್ಬೇಕಾಯ್ತು ಅಲ್ವಾ? ರಾಂಗ್ ನಂಬರ್ ಇದು ಸ್ವಾಮಿ. ನೀನು ರತ್ನಮ್ಮ ಅನ್ನೋಳನ್ನ ಮದ್ವೆ ಆಗ್ಬೇಕಾಗಿತ್ತು ಅಲ್ವಾ? ಬರೀ ಇವ್ರು ಹಿಂಗೆ ಹೇಳ್ತಾರಲ್ಲ ನಮ್ ಮನೆ ತೊಗಿಯಾಗಿ ಅವಾಗೆಲ್ಲ ಡ್ರಾಯರ್ ಎಲ್ಲ ಸುಟ್ಟ ಹಾಕ್ಯವ್ರಿ. ನಾನ್ ನಿನ್ ತುಂಬಾ ಲವ್ ಮಾಡ್ತಿದ್ದೀನಿ. ನೀನ್ ನನ್ ಮಾಡತ್ತೀಯ ಇಲ್ಲ ಮಾಡ್ತೀಯ? ನೀನ್ ನನ್ ಲವ್ ಮಾಡ್ತೀಯ ಲಲ್ಲಿನ್ ಲವ್ ಮಾಡ್ತೀಯ? ಹೇಳ್ಬೇಕು ಇವತ್ ನನ್ಗೆ. ಅಯ್ಯೋ ಒಂಚೂರು ಮಗ ವರ್ಷ ಅಂತ ಇಲ್ಲ, ಆ ಲಲ್ಲಿನ್ ಲವ್ ಮಾಡ್ತೀಯ ನೀನ್ ನನ್ ಲವ್ ಮಾಡ್ತೀಯ? ಹೇಳು. ಐ ಲವ್ ಯು. ನಾನು ನೋಡು, ಅವಳಿದ್ರೆ ಅವಳು ಇರ್ಬೇಕಿಲ್ಲ ನಾನಿರ್ಬೇಕು. ನಾನ್ ಕೈ ಹಾಕದ್ಮೇಲೆ ನೀನ್ ನನ್ನೋನಾಗಬೇಕು. ಅವಳಿಗೆ ನಾನು ಅವಳ ಪರ ಆಗಕ್ ನಾನು ಬಿಡಲ್ಲ. ನೀನು ಅವಳನ್ನ ಲವ್ ಮಾಡಬಾರ್ದು. ಹಲೋ ಹಲೋ ಸ್ವಾಮಿ ಅವರೇ. ನೋಡಪ್ಪ, ಭಕ್ತಾದಿಗಳು ಅವಾಗಿಂದ ಮಾಡ್ತಾ ಇರೋದಕ್ಕೆ ತಡಿಯಪ್ಪ ಒಂದ್ ನಿಮಿಷ, ಬೇರೆ ಭಕ್ತಾದಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ದೆ. ಈಗ ಎಲ್ಲ ಪೂಜೆ ಮಾಡಿ ಕಳ್ಸಿದೀನಿ. ನಿನ್ಗೇನಿಲ್ಲ, ಇನ್ನ ಕರೆಕ್ಟ್ 5 ದಿವಸದಲ್ಲಿ ನಿನ್ಗೆ ಒಳ್ಳೆ ಒಂದು ಶುಭ ಸಮಾಚಾರ ಬರುತ್ತೆ. ಹಣಕಾಸಿಂದು ಎಲ್ಲ ನಿಮ್ಗೆ ವ್ಯಾಪಾರ ವೃದ್ಧಿ, ಮನೆ ಕಡೆ ಸತಿಪತಿಯಲ್ಲಿ ನಿಮ್ಗೆ ಒಳ್ಳೆ ಹೊಂದಾಣಿಕೆ ಅದೆಲ್ಲ ಆಗುತ್ತೆ. ಆಯ್ತು, ಒಳ್ಳೇದಾಗ್ಲಿ. ಆಯ್ತಾ? ನೀನು ದೇವಿನ ಆರಾಧಿಸ್ಕೊಂಡು ಯಾವತ್ತನ ಈ ಕಡೆ ಬಂದು ಅಂದ್ಬಿಟ್ಟು ಹೋಗು. ನಿನ್ಗೆ ನಿಮ್ ಮನೆಗೆ ಆಗೋ ಒಂದು ಯಂತ್ರ ಕೊಡ್ತೀನಿ. ಅದನ್ನ ಕೋರಿಯರ್ ಕಳ್ಸಕ್ ಆಗಲ್ಲ. ಇಲ್ಲಿಗೆ ಬಂದಾಗ ನೀನೇನ್ ದುಡ್ಡು ಕೊಡ್ಬೇಕಾಗಿಲ್ಲ. ಭಕ್ತಿಯಿಂದ ನೀನ್ 10 ರೂಪಾಯಿ ಕೊಟ್ರು ನಾವು ಸ್ವೀಕಾರ ಮಾಡ್ತೀನಿ. ನಿಮ್ ಮನೆ ಹೆಸರು ಏನಪ್ಪ? ಅವ್ರ ಹೆಸರಾಗ ಕಳಿಸ್ಕೊಡ್ಬೇಕು. ನಮ್ಮ ಹೆಸರು ಅಲ್ಮುರ್ಕಿ ವಿಶಾಲಮ್ಮ ಅಂತ. ಅಲ್ಮುರ್ಕಿ ವಿಶಾಲಮ್ಮ ಅಂತ. ಅಲ್ಲೊಂದಿಲ್ಲ ಮುಂದೆ. ಅವೆಲ್ಲ ಬಿಡಪ್ಪ, ಕರೆಕ್ಟ್ ಆಗಿ ಹೇಳಪ್ಪ ನರಸಿಂಹರಾಜು. ವಿಶಾಲಮ್ಮ ಅಂತ ಸ್ವಾಮಿಗಳೇ. ವಿಶಾಲಮ್ಮ. ಯಾರ ರಾಶಿ? ಯಾರ ರಾಶಿ ಅಂತ ಅಂದ್ರೆ ಯಾರ ರಾಶಿ? ರಾಶಿ ಗೊತ್ತು, ನಂದು ವೃಶ್ಚಿಕ ರಾಶಿ. ನರಸಿಂಹರಾಜು ವಿಶಾಲಮ್ಮ 1 3 3 2 6 6 3 9 ತಾಯಿ. ಅವರು ನೀನು ಅವ್ರನ್ನ ಮದುವೆ ಆಗಂಗೆ ಇಲ್ವಲ್ಲಪ್ಪ? ನಿನ್ಗೆ ಅವ್ರಿಗೂ ಆಗ್ಬಾರದಿಲ್ಲ, ಕಂಕಣ ಬಗ್ಗೆ ಕೂಡೇ ಬರಲ್ಲ. ಮದುವೆ ಆಗಿದ್ದೀನಿ ಸರ್, ಮೇಲೆ ಮಕ್ಕಳು ಅವ್ರಿಗೆ ನೀನು ನೋಡಿದ್ರೆ ನಿನ್ ಜಾತಕದ ಪ್ರಕಾರ ನೀನು ಇನ್ನೊಬ್ಬ ಬೇರೆ ಹೆಂಗ್ಸ್ನ ಮದುವೆ ಆಗ್ಬೇಕಾಗಿತ್ತು. 3 ಅಕ್ಷರ ಅವ್ರಿಗೂನು. ಅವ್ರ ಮದ್ವೆ ಆಗ್ಬೇಕಾಯ್ತು. ನೀನು ಏನೋ ದೈವ ಇದರಿಂದ ನೀನ್ ಇವ್ರ ಮದ್ವೆ ಆಗಿದ್ಯಾ. ಈಗೆಲ್ಲ ಕಂಕಣ ಬಗ್ಗೆ ಐತೆ ಸ್ವಾಮಿ. ಯಾರಿಗೆ? ನಮಗೆ. ಎಷ್ಟಪ್ಪ ವಯಸ್ಸು ನಿಂಗೆ ಆಲಿ? ಎಲ್ಲ ಇದು ವಯಸ್ಸಾದಂಗೆ ಕಾಣಲ್ಲ, ಬಣ್ಣ ಅದು ಹಾಕಿಸ್ಕೊಂಡಿದೀವಿ. ಅಂಕಲ್ ಅಂತಾರ ಸ್ವಾಮಿ, ಎಲ್ಲ ನಾವು ಹೋದ್ರೆ ಅದಕ್ಕೋಸ್ಕರ. ಹೌದಾ? ಅದನ್ ಬಿಡು. ನಿನ್ನ ಜಾತಕದ ಪ್ರಕಾರ ನರಸಿಂಹರಾಜು ಹೇಳ್ಬೇಕು ಅಂದ್ರೆ ನೀನು ಬೇರೆ ಹೆಂಗ್ಸ್ನ ಮದುವೆ ಆಗ್ಬೇಕಾಗಿತ್ತು.
ಕಾರಣಾಂತರಗಳಿಂದ ಏನೋ ಅಡಚಣೆಗಳಾಗಿ ನೀನು ಈ ವಿಶಾಲಮ್ಮನ ಕಟ್ಕೊಂಡಿದ್ಯಾ ಅಲ್ವಾ? ಆಯ್ತು ಸ್ವಾಮಿ, ಒಳ್ಳೇದು. ಆ ಓ, ನಿಂಗೆ ಇಷ್ಟ ಇರ್ಲಿಲ್ಲ ಈ ಮದ್ವೆ ಆಕೆ ಇಷ್ಟ ಇತ್ತ ನಿನ್ಗೆ? ಇಲ್ಲ ಸ್ವಾಮಿಗಳೇ. ಈ ಮದ್ವೆ ಆಕೆ ಇಷ್ಟ ಇರ್ಲಿಲ್ಲ ನಿನ್ಗೆ. ನೀನು ಇಲ್ಲ ಸ್ವಾಮಿ. ರತ್ನಮ್ಮ ಅನ್ನೋಳನ್ನ ಮದ್ವೆ ಆಗ್ಬೇಕಾಗಿತ್ತು ಅಲ್ವಾ? ಹಾ, ನಾಟ್ರಿ ಜಬಲ್ ಬರ್ತೈತಿ ನೋಡಿ. ಹಲೋ ಹಲೋ ಹಲೋ, ಅವಾಗೆಲ್ಲ ಡ್ರಾಯರ್ ಎಲ್ಲ ಸುಟ್ಟ ಹಾಕ್ಯವ್ರಿ. ಹಲೋ ಸ್ವಾಮಿ, ಇದೇ ಸ್ವಾಮಿ ಸ್ವಾಮಿ ನರಸಿಂಹರಾಜು, ರಾಂಗ್ ನಂಬರ್ ಗೊತ್ತಾಯ್ತು ಸ್ವಾಮಿ. ನರಸಿಂಹರಾಜು, ದೈವಿನ ಆರಾಧನೆ ಮಾಡ್ಕೊಂಡಿರ್ತಕ್ಕಂಥ ನಾನು ನನ್ನ ಬಗ್ಗೆ ನೀನು ಅಪಹಾಸ್ಯ ಮಾಡಿದ್ರೆ ನಿನ್ನ ವಂಶ ನಿರ್ವಂಶ ಮಾಡ್ಬಿಡ್ತೀನಿ. ನಾನು ಕೇಳೋ ಪ್ರಶ್ನೆಗೆ ನೀನು ಆನ್ಸರ್ ಮಾಡಬೇಕು. ತಪ್ಪಾದ್ರೆ ತಪ್ಪು ಅನ್ನು, ಸರಿಯಾದ್ರೆ ಸರಿ ಅನ್ನು. ನಾನು ನಿಂಬೆಹಣ್ಣು ಕರಿ ನಾಟಿ ಕೋಳಿ ಇಟ್ಕೊಂಡು ಕುಯ್ದು ಮಾಟ ಮಂತ್ರ ಮಾಡೋ ಪೂಜಾರಿ ಅಲ್ಲಪ್ಪ ನಾನು. ಹಲೋ, ಅಲ್ಲ ಸ್ವಾಮಿ, ಇಲ್ಲಿ ನಮ್ಮ ಮನೆ ಒಳಗೆ ಇರ್ತೀವಿ, ಸಣ್ಣ ಬೇರೆ ಮಳೆ ನಿಂತಿದೆ, ಆಚಿಗೆ ಹಾಕ್ಯಾರ. ಅಲ್ಲಪ್ಪ, ನಾನು ಮಡಕೆ ಕುಡ್ಕೆ ಕರೆ ಕೋಳಿ ಕೊರೆ ಬೆಕ್ಕು ಹಿಡ್ಕೊಂಡು ಮಾಟ ಮಂತ್ರ ಮಾಡೋ ಪೂಜಾರಿ ಎಲ್ಲ ನಾನು. ದೇವಿನ ಆರಾಧನೆ ಮಾಡಿ ತಪಸ್ಸು ಮಾಡ್ಕೊಂಡು ದೈವ ಸಿಗ್ದಿ ನಮ್ಮ ತಂದೆ ಕಾಲು ಮುತ್ತದ ಕಾಲಿನ ನಾವು ಅದನ್ನೇ ರೂಢಿಸ್ಕೊಂಡ್ ಬಂದಿರೋದು, ಗೊತ್ತಾಯ್ತಾ? ಆ ತರ ಎಲ್ಲ ನೀನು ಅಪಹಾಸ್ಯ ಮಾಡಿದ್ರೆ ಬೆಳಿಗ್ಗೆ ಏನ್ ಬೇಕೋ ಮಾಡೋ ಶಕ್ತಿ ನನ್ಗೆ ದೇವ್ರು ಕೊಟ್ಟಿದ್ದಾನೆ, ಗೊತ್ತಾ? ಬೆಳಿಗ್ಗೆ ಬಿಡಿ ಸ್ವಾಮಿ, ಇಷ್ಟ ಮನೆ ಕಳ್ದಿದ್ವಿ, ಸಣ್ಣ ಗಣಿತ ಆಯ್ತು, ಆಮೇಲೆ ಆಚೆ ಕಡೆಗೆ ಮನೆ ಕಳಂಗ. ನಿನ್ಗೆ ಇಷ್ಟ ಬಂದಾಗ ಹೇಳಕ್ಕೆ ನಾನ್ ನಿನ್ ಮನೆ ಆಳ? ಇಲ್ಲ ಸ್ವಾಮಿ, ಒಳ್ಳೇದು ಒಳ್ಳೇದು. ನಾನ್ ನಿನ್ ಮನೆ ಆಳನಪ್ಪ? ಇಲ್ಲ ಸ್ವಾಮಿ. ನೋಡ್ತೀಯ ಬೆಳಿಗ್ಗೆ ಎಷ್ಟೊತ್ತು ನಿನ್ ಮನೆಯೊಳಗೆ ಏನ್ ಮಾಡ್ತೀನಿ ಅಂತ ಹಂಗಾರೆ? ಎಲ್ಲ ಸ್ವಾಮಿ, ನಾವು ಇಲ್ಲಿ ಮಳೆ ನೀತಾ ಐತೆ, ಹಿಂಗೆಲ್ಲ ಅದು ಇದು ಹೇಳಿದೆ, ಆಚೆಗೆ ಮನೆ ಕಾಂದರು ಅಂತ ಅಷ್ಟೇ, ಇನ್ನೇನುಲ್ರಿ. ಏನಪ್ಪ ಹಿಂಗೆಲ್ಲ ಹೇಳ್ತಾ ಇದ್ರೆ ಆಚೆಗೆ ಮನೆ ಅಂತ ಚಾಪೆ ಗೀಪೆ ಹಾಕ್ಯಾರ, ಸಣ್ಣ ಮಳೆ ಬೇರೆ ನಿಂತಾ ಇತ್ತು ಸ್ವಾಮಿ. ನಿನ್ಗೇನ್ಕಪ್ಪ ಆಚೆ ಹಾಕ್ತಾರ ಅವರು? ಅದೇ ಇಷ್ಟ ಇರಲ್ಲ ಅಂತ ಏನು ಹೇಳ್ತಿರಲ್ಲ, ಅದಕ್ಕೆ ನಮಗೆ ಭಯ ಆಗ್ತಾ ಇತ್ತು. ಕಂಕಣ ಬಗ್ಗೆ ಕೂಡ್ ಬರ್ಲಿಲ್ಲ ಅಂತಂದ್ರೆ ನಿನ್ಗೂ ಅವ್ರಿಗೂ ಇನ್ನ ಸಾಯೋವರೆಗೂ ನಿಮ್ಗೆ ಅವ್ರಿಗೂ ಜಗಳನೆ ದಾಂಪತ್ಯದಲ್ಲಿ, ಅಲ್ವಾ? ಓ ಅಲ್ವಾ? ನಿಜನ ಸುಳ್ಳು? ಬೆಳಿಗ್ಗೆ ಹೇಳಕ್ಕಾಗಲ್ಲ ಸ್ವಾಮಿ, ನನಗೆ ಸಣ್ಣ ಮಳೆ ನಿಂತಾ ಐತಿ. ನಾನು 5 ನಿಮಿಷದಲ್ಲಿ ಮಾತು ಮುಗಿಸ್ತಾ ಇದ್ದೀನಿ, ತಿರ್ಗಾ ಫೋನ್ ಮಾಡಲ್ಲ ನಿಮ್ಗೆ. ಆಯ್ತು. ನಮ್ ಕೆಲ್ಸ ಇಷ್ಟ ಆಯ್ತು ನಮ್ಮ ಅಂತಂದ್ರೆ ನೀನ್ ದಕ್ಷಿಣೆ ಬಂದ್ರೆ ಕೊಟ್ರು ಸಂತೋಷ, ಕೊಡ್ಲಿಲ್ಲ ಅಂದ್ರೆ ಸಂತೋಷ, ಗೊತ್ತಾಯ್ತಾ? ಆಯ್ತು ಸ್ವಾಮಿ. ಗೊತ್ತಾಯ್ತಾ? ನಾನು 2 ನಿಮಿಷದಲ್ಲಿ ಮಾತು ಮುಗಿಸ್ತೀನಿ. ನೀನು ಕಂಕಣ ಬರೋ ಪ್ರಕಾರ ನಿಮ್ಮ ಕುಟುಂಬಕ್ಕೆ ಬೆಸ್ತು ಬಿದ್ದು ನೀನು ವಿಶಾಲಮ್ಮನ್ ಮದ್ವೆ ಆಗಿದ್ಯಾ. ನೀನು ರತ್ನಮ್ಮ ಅನ್ನೋಳ ಸಖತ್ ವರ್ಷದಿಂದ ಲವ್ ಮಾಡಿ ಅವಳ ಜೊತೆ ಇದ್ದು ಪದ್ದು ಎಲ್ಲಾ ಮಾಡಿ ಅವಳಿಗೆ ಮೋಸ ಮಾಡಿದ್ಯಾ. ನೀನ್ ಅವಳು ಮದ್ವೆ ಆಗ್ಬೇಕಾಯ್ತು, ಅಲ್ವಾ? ರಾಂಗ್ ನಂಬರ್ ಸ್ವಾಮಿ. ಹಲೋ ಹಲೋ, ಓ ಅವ್ರಿಗೆ ಬರೀ ಇವ್ರು ಹಿಂಗೆ ಹೇಳ್ತಾರಲ್ಲ ನಮ್ ಮನೆ ತೊಗಿಯಾಗಿ. ಹಲೋ, ಮಳೆ ನಿಂತಾ ಇತ್ತು ಸ್ವಾಮಿ, ಆ ಒತ್ತಡಕ್ಕೆ ಮಾಡ್ರಾಗಲ್ವ? ಈಗ ರತ್ನಮ್ಮ ಬೇಕಾ ನಿಂಗೆ ವಿಶಾಲಮ್ಮ ಬೇಕೋ? ಹಲೋ, ವ್ಯಾಪ್ತಿ ಪ್ರದೇಶಗಳಿಂದ ಅವ್ರೆ. ನಿನ್ಗೆ ರತ್ನಮ್ಮ ಬೇಕೋ ಈಗ ವಿಶಾಲಮ್ಮ ಬೇಕೋ? ಹೇಳು, ಯಾರನ್ನ ಬೇಕೋ ವಶೀಕರಣ ಮಾಡ್ಕೊಡ್ತೀನಿ. ರತ್ನಮ್ಮ ಬೇಕಾ? ಆಯ್ತು ಸರ್. ಅಲ್ಲ, ರತ್ನಮ್ಮ ಬೇಕಾ? ಒಳ್ಳೇದು, ಬೆಳಗ್ಗೆ ಮಾಡ್ತೀವಿ ಬಿಡಿ. ರೇ, ರತ್ನಮ್ಮ ಬೇಕೋ ಇಲ್ಲ ಬೇಡವಾ ಅಷ್ಟು? ಎಂಟೆ, ಅದು ಇಲ್ಲಿ ಬೇರೆ ಬೂಟಳೆ ಬೇರೆ ಹೇಳಿದೀನಿ, ಸಿಮೆಂಟ್ ಎಂಟಿಗೆ ಸರ್. ಆಯ್ತು. ಹಲೋ ಹಲೋ, ರೈಟ್ ಮಾತಾಡ್ತೀನಿ, ಬೇಸ್ರಿ ಬರ್ಲಿ ಸ್ವಾಮಿ, ಬೆಳಗ್ಗೆ ಮಾಡಿ. ನರಸಿಂಹರಾಜು, ತಾಳ್ಮೆ ಪರೀಕ್ಷೆ ಮಾಡಬೇಡ. ಈಗ ನಿನ್ ನೋಡಿ ಏನ್ ಗತಿ ಮಾಡಿಸ್ತೀನಿ ಅಂತ ದುಷ್ಟಶಕ್ತಿಗಳನ್ನ ನಿನ್ ಮನೆಯೊಳಗೆ ನುಗ್ಗಿ. ನಿನ್ಗೆ ನಾನ್ ಕೇಳೋ ಪ್ರಶ್ನೆ ಬೇಕೋ ಬೇಡವೋ ರತ್ನಮ್ಮ? ಅದು ರೈಟ್ ಚೆನ್ನಾಗಿದ್ರೆ ಮೇಸ್ರಿಗೆ ಹೇಳಿ ಮಾಡ್ತೀನಿ ಬಿಡಿ ಸ್ವಾಮಿ. ಆಯ್ತು, ಇಕ್ಕಿ ಸ್ವಾಮಿ, ಮನಿಕಬೇಕು. ಹಲೋ ಹಲೋ, ಒಳ್ಳೆ ತೋಟಗಳು ಸ್ವಾಮಿ. ಹಲೋ, ಇಕ್ಕಿ ಸ್ವಾಮಿ, ಬೆಳಿಗ್ಗೆ ಮಾಡಿದ್ರೈತೆ. ಅಲ್ಲ, ಬೆಳಿಗ್ಗೆ ಹೇಳ್ತೀನಿ ಬಿಡಿ. ಇಟ್ಕೆದ ಹಾ, ಇಟ್ಕೆ ಅದೇ ಹೇಳ್ತೀನಿ, ಮೇಸ್ರಿ ಬರ್ಲಿ. ಇಟ್ಕೆ ಅಲ್ಲ,
ನಿಂಗೆ ವಿಶಾಲಮ್ಮ ಜೊತೆ ಬಾಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳು, ಡೈವರ್ಸ್ ಕೊಡಿಸ್ ಮರಂಗ್ ಮಾಡಿ ರತ್ನಮ್ಮ ಜೊತೆ ಬಾಳೆ ಮರಂಗ್ ಮಾಡ್ಕೊಡ್ತೀನಿ. ಸ್ವಾಮಿ ನಮ್ಮ ಅದಕ್ಕೆ ಮನೆಗಿನೇ ಬಿಟ್ಟು ಓಡಿಸ್ಲಿ ಅಂತ. ಹಲೋ ಹಲೋ ಹಾ ಆಯ್ತು ಸರ್, ನಮಸ್ಕಾರ, ಒಳ್ಳೇದು, ಇಡಿ. ಈ ನಿಮ್ಮ ಹೆಂಡತಿಗೆ ಫೋನ್ ಮಾಡ್ತೀಯಲ್ಲ, ನೀ ಕೊಡ್ತೀಯಲ್ಲ, ನೀನ್ ಹೇಳ್ತೀಯೋ ಇಲ್ಲ ಅವ್ರಿಗೇನೆ ಮಾಡ್ಲ ಫೋನು? ಆಯ್ತು ಹೇಳ್ತೀನಿ ಬಿಡಿ ಸ್ವಾಮಿ. ಕೊಡು ಫೋನ್ ಅವ್ರಿಗೊಂದು ಸ್ವಲ್ಪ ಮಾತಾಡ್ತೀನಿ, ನಿಂದೆಲ್ಲ ವಿಷಯ ಹೇಳ್ತೀನಿ. ಲಲಿತಾ ಮುಂದು, ರತ್ನ ಮುಂದು, ಲಕ್ಷ್ಮ ಮುಂದು ಎಲ್ಲ ಹೇಳೋಣ. ನಿಂದು ಜಾತಕ ಒಂದ್ ಸ್ವಲ್ಪ ಹೇಳೋಣ. ಓ ಒಳ್ಳೇದು, ಅದೇ ರೇಟಿಗೆ ತಾಂತೀವಿ ಬಿಡಿ ಎಂಟೇನಾ? ಅದೇ ರೇಟಿಗೆ ತಾಂತೀವಿ. ಏಯ್ ನಿಮ್ ತೋಲೆ ತಾಂತೀವಿ ಬಿಡಿ. ನೀನ್ ಹೆಂಡತಿ ವಿಶಾಲಮ್ಮಂಗ್ ಫೋನ್ ಕೊಡು ಒಂದ್ ಸ್ವಲ್ಪ. ಇಲ್ಲ ನಿಮ್ ತೋಲೆ ತಾಂತೀವಿ ಬಿಡಿ ಸ್ವಾಮಿ. ಫೋನ್ ಕೊಡು.